ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ 1ರಿಂದ ಮಾರ್ಚ್ 31ರವರೆಗೆ ವಿಶೇಷ ಕಾರ್ಯಕ್ರಮವೊಂದು ವಿನೂತನವಾಗಿ ಸಿಟಿವಿ ಆದರೆ ಪ್ರಯತ್ನ ಮಾಡಿದೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಾವು 31 ಮಹಿಳಾ ಸಾಧಕಿಯರನ್ನ ಪ್ರತಿದಿನ ಸಂಜೆ 6 ಗಂಟೆಗೆ ಸಿಟಿವಿಯಲ್ಲಿ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದ್ದೀವಿ. ಇದರ ಪ್ರಯುಕ್ತ ಇವತ್ತು ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಸೊ ಇವರ ಒಂದು ಸಾಧನೆ, ಇವರ ಒಂದು ಕಾರ್ಯ ಎಲ್ಲರಿಗೂ, ಮಹಿಳೆಯರೆಲ್ಲರಿಗೂ ಸಹ ಒಂದು ಇನ್ಸ್ಪಿರೇಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಮೇಡಮ್ ಅವರ ವೃತ್ತಿ ಅಂತಹ ಒಂದು ಸಮಾಜದಲ್ಲಿ ಬೆಲೆಯನ್ನು ಹೆಚ್ಚಿಸುವಂಥದ್ದು, ಮಹಿಳೆಯ ಒಂದು ಗೌರವವನ್ನು ಕಾಪಾಡುವಂಥದ್ದು, ಎಲ್ಲರಿಗೂ ನ್ಯಾಯ ದೇವತೆ ಅಂದರೆ ತಪ್ಪಾಗುವುದಿಲ್ಲ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಮಹಿಳಾ ಸಾಧಕಿಯಾಗಿ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಶಿಲ್ಪಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಗೆ ಸಿಟಿವಿಗೆ ಸ್ವಾಗತ ಮೇಡಮ್. ವಿಶ್ವ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ತಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮೇಡಮ್, ನಮ್ಮ ಒಂದು ಕರೆಗೆ ಹೂಗೊಟ್ಟು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗಿಯಾಗಿರೋದು ತುಂಬ ಹೆಮ್ಮೆಯ ವಿಚಾರ ಮೇಡಮ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇಡಮ್ ಅವರ ಕಿರುಪರಿಚಯವನ್ನು ಮಾಡಿಕೊಡ್ತೀನಿ. ಶ್ರೀಮತಿ ಶಿಲ್ಪಾ ಬಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ. ಮೇಡಮ್ ಅವರು ತುಂಬ ಉತ್ತಮವಾದಂತಹ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಉತ್ತಮ ಒಂದು ಹೆಸರನ್ನು ಗಳಿಸಿರುವಂಥವರು ಶಿಲ್ಪಾ ಮೇಡಮ್ ಅವರು. ಶಿಲ್ಪಾ ಮೇಡಮ್ ಅವರು ಇವತ್ತು ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ, ಎಲ್ಲ ಮಹಿಳೆಯರಿಗೂ ಅರ್ಥವಾಗುವಂತೆ, ಸಮಾಜಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲ ರೀತಿಯಲ್ಲೂ ಅರ್ಥವಾಗುವಂತೆ ಒಂದಷ್ಟು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಿದ್ದಾರೆ. ಮೇಡಮ್, ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಪದಗಳಲ್ಲಿ ಬಂದಾಗ ಬಹುಶಃ ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಮತ್ತು ನಂಬಿಕೆ ಕೂಡ ಬರುತ್ತೆ. ಏಕೆಂದರೆ ನೀವು ನಿರ್ವಹಿಸ್ತಾ ಇದ್ದಂತಹ ವೃತ್ತಿ ನ್ಯಾಯಾಧೀಶರ ವೃತ್ತಿ ತುಂಬ ಗೌರವ ಇರುವಂತಹ ಒಂದು ವೃತ್ತಿ ಆಗಿರೋದ್ರಿಂದ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಫೋಕ್ಸೋ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಮತ್ತು ಅದರ ಒಂದು ಜ್ಞಾನ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಫೋಕ್ಸೋ ಕಾಯ್ದೆ ಅಂದರೆ ಏನಿದರ ಮುಖ್ಯ ಉದ್ದೇಶ ಅಂತ ತಿಳಿಸುವುದಾದರೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಒಂದು ಪದಗಳಲ್ಲಿ ಹೇಳಿ. ಮೊದಲನೇದಾಗಿ ಪೋಕ್ಸೋ ಆ್ಯಕ್ಟ್ ಬಗ್ಗೆ 2012ರಲ್ಲಿ ಜಾರಿಗೆ ಬಂತು ಪೋಕ್ಸೋ ಆ್ಯಕ್ಟು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಗೊಳ್ಳೋದಾದರೆ ಪೋಕ್ಸೋ ಪ್ರಕರಣಗಳು ಅತಿ ಹೆಚ್ಚು ದಾಖಲಾಗಿದೆ. ಅಂಕಿ ಅಂಶಗಳನ್ನು ನೋಡೋದಾದರೆ ನಾವು ಈಗ ಪ್ರೆಸೆಂಟು 2026ರಲ್ಲಿ ಜನವರಿ ತಿಂಗಳಲ್ಲೇ 19 ಪ್ರಕರಣಗಳು ದಾಖಲಾಗಿದೆ. ಫೆಬ್ರವರಿ ತಿಂಗಳಲ್ಲಿ 17 ಪ್ರಕರಣಗಳು ದಾಖಲಾಗಿದೆ. 2025ರಲ್ಲಿ ಒಟ್ಟು ಟೋಟಲ್ಲು ನಾವು 183 ಪ್ರಕರಣಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ. ನಾವು ಈಗ ಪ್ರೆಸೆಂಟ್ ನಮ್ಮ ನ್ಯಾಯಾಲಯದಲ್ಲಿ ಪೋಕ್ಸೋ ಕೋರ್ಟ್ಗಳು 2 ಇದೆ. ಅದರಲ್ಲಿ ಸರಿಸುಮಾರು 600ರಿಂದ 700 ಪ್ರಕರಣಗಳು ಈಗ ಬಾಕಿ ಇದೆ ವಿಚಾರಣೆಗೆ. ಸೊ ಅಷ್ಟರ ಮಟ್ಟಿಗೆ ಪೋಕ್ಸೋ ಪ್ರಕರಣಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಾಖಲಾಗಿದೆ. ಮೊದಲನೇದಾಗಿ ಜನಸಾಮಾನ್ಯರು ತಿಳ್ಕೊಬೇಕಾಗಿದ್ದ ವಿಚಾರ ಪೋಕ್ಸೋ ಆ್ಯಕ್ಟ್ ಅಂತಂದ್ರೇನು, ಅದು ಏನಕ್ಕೆ ಜಾರಿಗೆ ಬಂತು. ಪೋಕ್ಸೋ ಆ್ಯಕ್ಟ್ ಅಂತಂತಂದ್ರೆ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನ ರಕ್ಷಣೆ ಮಾಡುವಂತ ಉದ್ದೇಶದಿಂದ ಜಾರಿಗೆ ಬಂದಂತ ಕಾಯ್ದೆ. ಈಗ ಮೊದಲೇ ಏನಿತ್ತು, ಯಾರೋ ಒಬ್ರು ಅಪರಿಚಿತ ವ್ಯಕ್ತಿ ಒಂದು ಮಗು ಮೇಲೆ ದೌರ್ಜನ್ಯನ ಮಾಡ್ತಾ ಇದ್ದ, ಯಾರೋ 3ನೇ ವ್ಯಕ್ತಿ, ಗೊತ್ತಿಲ್ದಿರೋ ವ್ಯಕ್ತಿ ದೌರ್ಜನ್ಯನ ಎಸಗ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಅಪರಿಚಿತ ವ್ಯಕ್ತಿಗಿಂತ ಮನೆಯಲ್ಲಿ ಇರ್ತಕ್ಕಂಥ ಪರಿಚಯಸ್ಥರ ವ್ಯಕ್ತಿಗಳಿಂದ ಮಕ್ಕಳ ಮೇಲೆ ದೌರ್ಜನ್ಯನ ಎಸಗಿರೋಂಥದ್ದು. ಉದಾಹರಣೆಗೆ ತಗೊಂಡ್ರೆ ತಂದೆ, ಅಣ್ಣ, ತಮ್ಮದಿರು, ದೊಡ್ಡಪ್ಪ, ಚಿಕ್ಕಪ್ಪದಿರು, ಅಣ್ಣನಿಂದನೇ ದೌರ್ಜನ್ಯಕ್ಕೊಳಗಾದಂಥ ಮಕ್ಕಳುಗಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಪ್ರಕರಣಗಳು ದಾಖಲಾಗಿದೆ. ಇಂಥ ಒಂದು ಪ್ರಕರಣಗಳನ್ನು ತಡೆಯುವಂಥ ಉದ್ದೇಶದಿಂದ, ಪ್ರಮುಖ ಉದ್ದೇಶದಿಂದ ಬಂದಿರತಕ್ಕಂತಹ ಕಾಯ್ದೆನೇ ಇದು ಪೋಕ್ಸೋ ಆ್ಯಕ್ಟ್. ನಿಮ್ಮ ವಿಚಾರ ಕೇಳಿದ್ರೆ ಒಂದ್ ರೀತಿ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ಖಂಡಿತ ಅರ್ಥ ಆಗ್ತಾ ಇಲ್ಲ ಮೇಡಮ್. ಮೈ ಎಲ್ಲ ಜುಮ್ ಅಂತ ಇದೆ. ಸೊ ಎಲ್ಲರೂ ಸಹ ಮಹಿಳೆಯರಿಗೆ ಒಂದ್ ರೀತಿ ತುಂಬಾ ರಕ್ಷಣೆ ಬೇಕಾಗಿದೆ ಅನ್ನಿಸ್ತಾ ಇದೆ ನಮ್ಮ ಸಮಾಜದಲ್ಲಿ ಇನ್ನೂ ಸಹನು. ಸೊ ಎಲ್ಲರೂ ಸಹ ತುಂಬಾ ಕೇರ್ಫುಲ್ ಆಗಿರೋದು ಅವಶ್ಯಕತೆ ಇದೆ ಮೇಡಮ್, ಹೆಣ್ಮಕ್ಳಿರುವಂತರ ಅದ್ರಲ್ಲೂ. ಅಲ್ಲ, ಇದು ಪೋಕ್ಸೋ ಆಕ್ಟ್ ಇನ್ನೊಂದು ಮಹತ್ವದ ಅಂಶ ಅಂತಂದ್ರೆ, ಪೋಕ್ಸೋ ಆಕ್ಟ್ ಅಂದ್ರೆ 18 ವರ್ಷದ ಒಳಗಡೆ ಇರ್ತಕ್ಕಂಥ ಯಾವುದೇ ಮಗು ಇರ್ಬೋದು, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಆ ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯ. ಬರೀ ಹೆಣ್ಣು ಅಷ್ಟೇ ಅಂತಲ್ಲ, ಈಗ ಗಂಡು ಮಕ್ಕಳನ್ನು ಕೂಡ ಅವ್ರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿರುವಂತದ್ದು. ಮತ್ತೆ ಈ ಪೋಕ್ಸೋ ಕಾಯ್ದೆ ಯಾವ ಸಂದರ್ಭದಲ್ಲಿ ಅನ್ವಯ ಆಗುತ್ತೆ ಮೇಡಮ್? ಪೋಕ್ಸೋ ಆಕ್ಟ್ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳ್ದಂಗೆ 18 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಣಿರ್ಬೋದು, ಅವ್ರ ಮೇಲೆ ಲೈಂಗಿಕ ಕಿರುಕುಳ ಆಗುವಂಥದ್ದು,
ಅಶ್ಲೀಲವಾಗಿ ವರ್ತಿಸುವಂತದ್ದು, ಲೈಂಗಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು, ಮಕ್ಕಳ ಅಶ್ಲೀಲತೆ ಚಿತ್ರಗಳನ್ನ ತೆಗೆಯುವಂಥದ್ದು, ಮಕ್ಕಳುಗಳಿಗೆ ಲೈಂಗಿಕ ಚಟುವಟಿಕೆಗಳಿಗೆ ಪ್ರೇರೇಪಿಸುವಂತದ್ದು, ಅವ್ರನ್ನ ಲೈಂಗಿಕ ದೃಷ್ಟಿಯಿಂದ ನೋಡುವಂಥದ್ದು, ಅವ್ರನ್ನ ಅಶ್ಲೀಲವಾಗಿ ಚಿತ್ರಗಳನ್ನ ಫೋಟೋಗ್ರಾಫ್ ಅಥವಾ ವಿಡಿಯೋಸ್ಗಳನ್ನ ತೋರಿಸುವಂಥದ್ದು ಮಕ್ಕಳುಗಳಿಗೆ, ಅವೆಲ್ಲ ಕೂಡ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಇನ್ನೊಂದು ಬಹುಮುಖ್ಯವಾಗಿ ನಾನು ಹೇಳಲೇಬೇಕು ಈ ವಿಚಾರ, ನಮ್ಮ ಇದರಲ್ಲಿ ಟೀನೇಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಈಗ ಸಾಮಾನ್ಯವಾಗಿ 13 ಶುರು ಆಗ್ತಾರೆ. ಅಲ್ಲಿ ನಾವು ಗಮನಿಸಬಹುದು 13 ಅಂದ್ರೆ ಲಾಸ್ಟ್ ಅಲ್ಲಿ ಟೀನ್ ಅಂತ ಬರ್ತದೆ. 13, 14, 15, 16 ಅಪ್ ಟು 19 ವರೆಗೂ ಅವರು ಟೀನೇಜ್ಗಳು. ಆ ಟೀನೇಜ್ಗಳಲ್ಲಿ ಆ ಮಕ್ಕಳುಗಳು ಮಾಡದಂತ ತಪ್ಪುಗಳು ಗೊತ್ತಿರಲ್ಲ ಅವರಿಗೆ ಏನಾಗ್ತಾ ಇದೆ ಅಂತ. ಆ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೋಗ್ತಾರೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಪೋಕ್ಸೋ ಆಕ್ಟ್ ಅಟ್ರಾಕ್ಟ್ ಆಗ್ತದೆ. ನಂತರ ಮೇಡಮ್, ಈ ರೀತಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ತಿಳಿಸೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಯಾಕೆ ಇದು ಪೋಕ್ಸೋ ಕಾಯ್ದೆಯಲ್ಲಿ ಏನು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ? ಸೊ ಇದಕ್ಕೆ ಏನೆಲ್ಲ ರೀಸನ್ಸ್ ಇರ್ಬೋದು? ನನ್ನ ಪ್ರಕಾರ ಪೋಕ್ಸೋ ಆಕ್ಟ್ಗಳ ಪ್ರಕರಣ ಜಾಸ್ತಿ ಆಗ್ತಿರೋದು ಮೇನು ನಾವು 6ನೇ ಕ್ಲಾಸಿಂದ ನೋಡ್ಕೊಂಬಂದ್ರೆ 10ನೇ ಕ್ಲಾಸ್ವರೆಗೂ ಫಸ್ಟ್ PUC ಸೆಕೆಂಡ್ PUC ಅವರು ಎಲ್ಲ ಟೀನೇಜ್ ಮಕ್ಕಳುಗಳು. ಅವರಿಗೆ ಮೊದಲನೇದಾಗಿ ನಾನೀಗ ಪ್ರತಿ ಶಾಲಾ ಕಾಲೇಜಿಗೂ ಹೋಗಿ ಈ ಪೋಕ್ಸೋ ಆಕ್ಟ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ. ಅಲ್ಲಿ ಮೊದಲು ನಾವು ಕೇಳೋವಂತ ಪ್ರಶ್ನೆ ಏನಂತಂದ್ರೆ ಪೋಕ್ಸೋ ಆಕ್ಟ್ ಅಂದ್ರೆ ಏನು ನಾವು ಫಸ್ಟ್ ಕೇಳೋವಂಥದ್ದು. ಪ್ರತಿಯೊಂದು ಮಗುಗೂ ಆಕ್ಟ್ ಬಗ್ಗೆ ಗೊತ್ತು, ಪ್ರತಿಯೊಂದು ಮಗುಗೂನು ಆಕ್ಟ್ ನ ಏನ್ ಶಿಕ್ಷೆ ಕೊಡ್ತಾರೆ ಅನ್ನೋದು ಗೊತ್ತು, ಆದ್ರೂ ಕೂಡ ಅಫೆನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಮೇನ್ ರೀಸನ್. ಆಕ್ಟ್ ಬಗ್ಗೆ ಅರಿವಿದೆ, ಆದ್ರೆ ಅದು ಮಾಡಬಾರ್ದು ಅನ್ನೋದನ್ನ ವಯಸ್ಸು ಅದು ಕೇಳ್ತಾ ಇಲ್ಲ. ಆ ಏಜ್ ನಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಎರಡನೇದು ಮೊಬೈಲ್ ಬಳಕೆ. ಮೇನ್ ಮೊಬೈಲ್ ಈಗ ಪ್ರತಿಯೊಂದನ್ನು ಕೂಡ ಏನೇ ಬೇಕಂದ್ರೆ ಯಾವ ವಿಡಿಯೋ ಬೇಕು ಯಾವ ಫೋಟೋಸ್ ಬೇಕಂದ್ರೆ ಮೊಬೈಲ್ ಅಲ್ಲೇ ಅವೈಲೇಬಲ್ ಇದೆ. ಸೊ ಆ ಮಕ್ಕಳುಗಳು ಮೊಬೈಲ್ ನಾಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಎಷ್ಟೋ ವಿಚಾರಗಳು ಮೊಬೈಲ್ ಇಂದ ಗೊತ್ತಾಗ್ತಾ ಇದೆ. ಅದು ಒಳ್ಳೆ ರೀತಿಲಿ ಬಳಸ್ಕೊಳ್ಳೋ ಬದಲು ಈ ರೀತಿಯಾದಂತಹ ಕೆಟ್ಟು ದಾರಿ ಹಿಡಿಯೋದು ಪೋಕ್ಸೋ ಆಕ್ಟ್ ಜಾಸ್ತಿ ಪೋಕ್ಸೋ ಕೇಸ್ಗಳು ಜಾಸ್ತಿ ಆಗ್ಲಿಕ್ಕೆ ಒಂದು ಮೇನ್ ಕಾರಣ. ಜೊತೆಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋಂಥವ್ರು ಈಗ ಎಷ್ಟೋ ಪ್ರಕರಣಗಳು ಏನಾಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಆ ಹುಡುಗ ಯಾರು ಅಂತಾನೆ ಗೊತ್ತಿರೋದಿಲ್ಲ ಅವ್ರಿಗೆ. ಆದ್ರೂ ಕೂಡ ಅವ್ರು ಫೋನ್ ಮಾಡಿ ಅವರು ಮೆಸೇಜ್ ಮಾಡಿದ ಕೂಡಲೇ ಎಷ್ಟೋ ಹೆಣ್ಣುಮಕ್ಳು ಬೆಳಗಾಂಗೆ ಬೆಂಗಳೂರಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಹುಡುಗ ಯಾರು ಅಂತ ಗೊತ್ತಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಷ್ಟೇ. ಸೊ ಹೀಗಾಗಿ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಜೊತೆಗೆ ಪೋಷಕರ ನೆಗ್ಲಿಜೆನ್ಸಿ ಜಾಸ್ತಿ ಇದೆ ಇಲ್ಲಿ. ಸೊ ತನ್ನ ಮಗು ಏನ್ ಮಾಡ್ತಾ ಇದೆ, ಶಾಲೆಗೆ ಹೋಗ್ತಾ ಇದೆಯಾ, ಮೊಬೈಲ್ ನಲ್ಲಿ ಏನ್ ನೋಡ್ತಾ ಇದೆ, ಎಕ್ಸಾಮ್ ಬರಿತಾ ಇದ್ದಾರಾ, ಕಾಲೇಜಿಗೆ ಹೋಗ್ತಾ ಇದೆಯಾ, ಸ್ಕೂಲ್ಗೆ ಹೋಗ್ತಾ ಇದೆಯಾ ಅನ್ನೋ ಒಂದು ಪೋಷಕರ ನೆಗ್ಲಿಜೆನ್ಸಿ, ಅವರನ್ನ ವಿಚಾರಣೆ ಮಾಡದೇ ಇರೋದು ಮೇನ್ ರೀಸನ್. ಈಗ ಎಷ್ಟೋ ಪ್ರಕರಣಗಳೇನಾಗಿದೆ ಅಂದ್ರೆ ಎಷ್ಟೋ ಮಗು ಹಾಸ್ಪಿಟಲ್ಗೆ ಡೆಲಿವರಿಗೆ ಬಂದಾಗ ತಂದೆ ತಾಯಿಗೆ ನನ್ನ ಮಗಳು ಗರ್ಭಿಣಿ ಅಂತ ಗೊತ್ತಾಗಿದೆ. ತುಂಬಾ ಕೇಸು. ಸೊ ಅಷ್ಟರ ಮಟ್ಟಿಗೆ ನೆಗ್ಲಿಜೆನ್ಸಿ ಇದ್ದಾರೆ ಪೇರೆಂಟ್ಸ್ಗಳು. ಯಾಕಂತಂದ್ರೆ ತಂದೆ ತಾಯಿಗಳು ಇಬ್ರು ಕೂಡ ಬ್ಯುಸಿ ಇರ್ತಾರೆ, ವರ್ಕಿಂಗ್. ಸೊ ತನ್ನ ಮಗು ಏನ್ ಮಾಡ್ತಾ ಇದೆ ಮನೇಲಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ಅಂತ ಕೇಸ್ಗಳಲ್ಲಿ ಮಗು ದಾರಿ ತಪ್ಪೋ ಚಾನ್ಸಸ್ ಇದೆ. ಜೊತೆಗೆ ನಾವು ಆಲ್ಮೋಸ್ಟ್ ಎಲ್ಲಾ ಪ್ರಕರಣಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಮೇನ್ ಆಗಿ ಗೊತ್ತಾಗುವಂಥದ್ದು ನಮ್ಗೆ ಇಂಥ ಪೋಕ್ಸೋ ಪ್ರಕರಣಕ್ಕೊಳಗಾದಂಥ ಮಗು ಸಾಮಾನ್ಯವಾಗಿ ಏಕಪೋಷಕ ಮಕ್ಕಳು ಇರ್ತಾರೆ, ಸಿಂಗಲ್ ಪೇರೆಂಟ್ಸ್. ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ತಂದೆ ತಾಯಿ ಇರೋದಿಲ್ಲ. ಅಂತ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ದಾರಿ ತಪ್ತಾ ಇದೆ. ಸೊ ಅಂತ ಮಕ್ಕಳಿಗೆ ಜಾಸ್ತಿ ಪೋಕ್ಸೋ ಪ್ರಕರಣಗಳು ಒಳಗಾಗ್ತಾ ಇದೆ. ಅಂದ್ರೆ ತುಂಬಾ ಮೇಜರ್ ಕಾರಣ ಅಂದ್ರೆ ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ ಜೊತೆಗೆ ತಂದೆ ತಾಯಿಗಳ ನೆಗ್ಲಿಜೆನ್ಸಿ. ಸೊ ಇದು ಜಾಸ್ತಿ ಆಗಕ್ಕೆ ಪ್ರಮುಖ ಕಾರಣ ಅಂತ ನನ್ನ ಅಭಿಪ್ರಾಯ. ಎಸ್ ಮೇಡಮ್, ತುಂಬಾ ಸ್ಪಷ್ಟವಾಗಿ ಮಾಹಿತಿ ಕೊಟ್ರಿ. ನಂತರ ಅಂದ್ರೆ ನಿಮ್ಮ ಒಂದು ಅಂದ್ರೆ ನೀವು ನಿರ್ವಹಿಸ್ತಾ ಇರುವಂತಹದ್ದು ಸಾಮಾನ್ಯ ಜನರಲ್ಲಿ ಸಹಜವಾಗಿ ಕಾಡುವ ಪ್ರಶ್ನೆ ಏನಂತಂದ್ರೆ ಮೇಡಮ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ಏನು ಅನ್ನೋದು ಒಂದು ಸ್ವಲ್ಪ ಮಾಹಿತಿ. ಈಗ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ನಾವು ಜನಸಾಮಾನ್ಯರಿಗೆ ಕಾನೂನಿನ ಅರಿವನ್ನ ಮತ್ತೆ ನೆರವನ್ನ ಎರಡನ್ನೂ ನೀಡುವಂತ ಪ್ರಮುಖ ಧ್ಯೇಯದಿಂದ ಈ ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರುವಂತದ್ದು. ಸೊ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇರುವಂತದ್ದು. ನಾವು ನಾಲ್ಸಾ ಅಂತ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನಿರ್ದೇಶನದ ಮೇರೆಗೆ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದೀವಿ.
ಸೊ ನಾನು ಆಗ್ಲೇ ಹೇಳಿದೆ, ಜನರಿಗೆ ಅರಿವನ್ನು ಕೊಡುವಂಥದ್ದು ಜೊತೆಗೆ ನೆರವನ್ನು ಕೊಡುವಂಥದ್ದು. ಈಗ ನಾನು ಆಗ್ಲೇ ಪೋಕ್ಸೋ ಆಕ್ಟ್ ಬಗ್ಗೆ ಹೇಳಿದೆ. ಇಡೀ ಜಿಲ್ಲಾದ್ಯಂತ ನಾವು ಒಂದು ಶಾಲಾ ಕಾಲೇಜು ಬಿಡದೆ ಇದ್ದಂಗೆ ಆ ಆಕ್ಟಿನ ಅರಿವನ್ನ ನಾವು ಮೂಡಿಸ್ತಾ ಇದ್ದೀವಿ. ಜೊತೆಗೆ ಒಂದೇ ಆಕ್ಟ್ ಅಂತಲ್ಲ, ಪ್ರತಿ ಒಂದು ಕಾಯ್ದೆಗಳ ಬಗ್ಗೆ ನಾವು ಅರಿವನ್ನ ನೀಡಿಸ್ತಾ ಇದ್ದೀವಿ. ಈಗ ಇತ್ತೀಚೆಗಷ್ಟೇ ನಾವು ರಸ್ತೆ ಸುರಕ್ಷತೆ ಅಭಿಯಾನನೂ ಕೂಡ ಹಮ್ಮಿಕೊಂಡಿದ್ವಿ. 1 ತಿಂಗಳ ಕಾಲ ರಸ್ತೆ ಸುರಕ್ಷತೆಯ ಬಗ್ಗೆ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಹೋಗಿ ನಾವು ಅರಿವನ್ನ ನೀಡ್ತಾ ಇದ್ದೀವಿ. ಜೊತೆಗೆ ನೆರವು ಅಂತ ಒಂದು ಪದ ಹೇಳಿದೆ. ನೆರವು ಅಂತಂದ್ರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಸೆಕ್ಷನ್ 12 ಪ್ರಕಾರ ಬರುತ್ತೆ. ಯಾರ್ಯಾರಿಗೆ ನೆರವು ಬೇಕು? ಜನಸಾಮಾನ್ಯರು, ಬಡವರು ಇರಬೇಕು, ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರುವಂತವ್ರಿಗೆ, ಅಂಗವಿಕಲರಿಗೆ, ಹೆಣ್ಣು ಮಕ್ಕಳಿಗೆ, ಮಕ್ಕಳುಗಳಿಗೆ, ಕಾರ್ಮಿಕರಿಗೆ, ಇಂಥವ್ರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಉಚಿತವಾಗಿ ಕಾನೂನಿನ ನೆರವನ್ನ ನೀಡ್ತೀವಿ. ಅಂದ್ರೆ ನಮ್ಮ ಕಡೆಯಿಂದ ಅವರಿಗೆ ಕೇಸ್ ಹಾಕ್ಲಿಕ್ಕೆ, ಕೇಸ್ ನಡೆಸಲಿಕ್ಕೆ ನ್ಯಾಯಾಲಯದ ಯಾವುದೇ ಶುಲ್ಕ ಪಾವತಿ ಮಾಡದೇನೆ, ವಕೀಲರ ಫೀಸನ್ನು ಕಟ್ತೇನೆ ನಮ್ಮ ಬಳಿಗೆ ಬಂದು ಈ ರೀತಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದಕ್ಕೆ ಸೂಕ್ತವಾದ ಸಲಹೆ ಕೊಟ್ಟು ಅವಶ್ಯಕತೆ ಇದ್ರೆ ಕೇಸ್ ಹಾಕಿ ಅದನ್ನು ಉಚಿತವಾಗಿ ಅವರಿಗೆ ನೆರವನ್ನು ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮೈನ್ ಉದ್ದೇಶ ಇದು. ಕರೆಕ್ಟ್. ಎಸ್. ಮತ್ತೆ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನ ಹೇಗೆ ಪಡೆಯಬೇಕು ಮತ್ತು ಯಾರಿಗೆ ಲಭ್ಯ ಇದೆ ಇದು? ಅದೇ ನಾನು ಹಾಗೆ ಹೇಳಿದೆ. ಮಕ್ಕಳಿಗೆ, ಮಹಿಳೆಯರಿಗೆ, ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಕಾರ್ಮಿಕರಿಗೆ, ಅಂಗವಿಕಲರಿಗೆ, ಇಂಥವ್ರಿಗೆಲ್ಲರಿಗೂ ಕೂಡ ನಾವು ಉಚಿತವಾಗಿ ನೆರವನ್ನ ಕೊಡ್ತೀವಿ. ನಾವು ಈಗ ಯಾರಿಗಾರ ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಯ್ತು, ಒಂದು ಕೋರ್ಟಲ್ಲಿ ಕೇಸ್ ಇದೆ, ನಮಗೆ ನಡೆಸ್ಲಿಕ್ಕೆ ಆಗೋದಿಲ್ಲ, ಕೋರ್ಟ್ ಫೀ ಕಟ್ಲಿಕ್ಕೆ ಆಗೋದಿಲ್ಲ, ನಾವು ವಕೀಲರಿಗೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಬಂದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಕೊಟ್ರೆ ನಾವು ನಮ್ಮ ಪ್ಯಾನಲ್ ವಕೀಲರಿದ್ದಾರೆ, ಉಚಿತವಾಗಿ ಅವ್ರಿಗೆ ವಕೀಲರನ್ನು ನೇಮಕ ಮಾಡಿ ಅವರ ಕೇಸು ಇತ್ಯರ್ಥವಾಗೋವರೆಗೂ ಅವ್ರಿಗೆ ಉಚಿತವಾಗಿ ₹1 ಒಂದು ಶುಲ್ಕನೂ ತಗೊಳ್ದಿದ್ದಂಗೆ ಅವ್ರಿಗೆ ಪ್ರಕರಣವನ್ನ ನಾವು ಮಾಡುವಂಥದ್ದು. ಇದು ಉತ್ತಮ ಸೇವೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ನಮ್ಮ ಜನಸಾಮಾನ್ಯರಿಗೆ. ಮತ್ತೆ ಮೇಡಮ್ ಇನ್ನೊಂದೇನಂದ್ರೆ ನಿಮ್ಮ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ವಹಿಸುವಂಥದ್ದು ಲೋಕ್ ಅದಾಲತ್ ಅಂತ ಮಾಡ್ತಾರಲ್ಲ, ಏನು ಲೋಕ್ ಅದಾಲತ್ ಅಂದ್ರೆ? ಲೋಕ್ ಅದಾಲತ್ ಅಂತಂದ್ರೆ ನಾವು ಈಗ ವರ್ಷಕ್ಕೆ 4 ಬಾರಿ ಲೋಕ್ ಅದಾಲತ್ಗಳನ್ನ ನಾವು ಹಮ್ಮಿಕೊಳ್ತೀವಿ. ಅಂದ್ರೆ ಈಗ ಪ್ರಕರಣಗಳು ಪೆಂಡಿಂಗ್ ಅಲ್ಲಿದೆ, ಅದು ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಆಗೇ ಇತ್ಯರ್ಥಪಡಿಸ್ಕೋಬೇಕು ಅಂತ ಏನಿಲ್ಲ. ಲೋಕ್ ಅದಾಲತ್ ಮುಂದೆ ಇಬ್ಬರು ಪಕ್ಷಗಳ ರಾಜರಾಗಿ ತಮ್ಮ ಇಚ್ಛೆಗೆ ಅನುಕೂಲವಾಗೋ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೋಬಹುದು. ಇದು ಮೇನ್ ಉದ್ದೇಶ ಲೋಕ್ ಅದಾಲತ್. ಪ್ರತಿ ವರ್ಷ 4 ಬಾರಿ ನಾವು ಲೋಕ್ ಅದಾಲತ್ ಮಾಡ್ತೀವಿ. ಈ ವರ್ಷ ನಾಳೆ ಇದೆ ಲೋಕ್ ಅದಾಲತ್. ಸೊ ಹಲವಷ್ಟು ಪ್ರಕರಣಗಳನ್ನ ನಾವು ಅದಕ್ಕೆ ಗುರುತಿಸಿ ಯಾವ್ಯಾವ್ದು ರಾಜಿ ಆಗುತ್ತೆ ಪ್ರಕರಣಗಳು ಅನ್ನೋದನ್ನ ಗುರುತಿಸಿ ನಾಳೆ ಇಟ್ಟು ಇಬ್ಬರೂ ಪಕ್ಷಗಾರನ ಹಾಜರಿಟ್ಟು ಇಬ್ಬರೂ ಪಕ್ಷಗಾರನ ಕೂತಿ, ಒಬ್ರು ಜುಡಿಷಿಯಲ್ ಕನ್ಸಿಲೇಟರ್ ಇರ್ತಾರೆ, ಇನ್ನೊಬ್ರು ನಾನ್ ಜುಡಿಷಿಯಲ್ ಕನ್ಸಿಲೇಟರ್ ಇರ್ತಾರೆ, ಇಬ್ರು ಕುತ್ತಿ ಅವ್ರಿಗೆ ಇಬ್ಬರನ್ನು ಒಪ್ಪಿಸಿ ಸಂಧಾನದ ಮೂಲಕ ಪ್ರಕರಣಗಳನ್ನ ಇತ್ಯರ್ಥಪಡಿಸುವಂಥದ್ದು. ಓಕೆ. ಮತ್ತೆ ಇದು 4 ಅಂದ್ರೆ ವರ್ಷಕ್ಕೆ 4 ಸಲ ನಡೆಯುತ್ತೆ ಅಂತ ಹೇಳಿದೆ. ರಾಷ್ಟ್ರೀಯ ಲೋಕ್ ಅದಾಲತ್ಗೆ ಯಾವ ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗುತ್ತೆ? ಇಂಥ ಲೋಕ್ ಅದಾಲತ್ ಅಲ್ಲಿ ಸಾಮಾನ್ಯವಾಗಿ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ 2 ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೋಬಹುದು. ಸಿವಿಲ್ ಕೇಸಲ್ಲಿ ಮೇನ್ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಪಾಲುದಾರಿಕೆಗೆ ಪ್ರಕರಣಗಳು, ಅಂದ್ರೆ ವಿಭಾಗಕ್ಕಾಗಿ ಹಾಕಿರ್ತಾರೆ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಇಂಥ ಪ್ರಕರಣಗಳನ್ನ ಮೇನ್ ನಾವು ಫೋಕಸ್ ಮಾಡ್ತೀವಿ. ಯಾಕಂತಂದ್ರೆ ಅಲ್ಲಿ ಸಂಬಂಧಗಳು ಉಳಿಬೇಕು. ಯಾಕಂದ್ರೆ ಏನೋ ಒಂದು ಇದ್ರ ಮೇಲೆ ನನಗೆ ಭಾಗ ಬರಬೇಕು ಅಂತ ತಂಗಿದಿರು, ಅಕ್ಕಂದಿರು ಅಥವಾ ಅಣ್ಣ ತಮ್ಮದಿರು ಭಾಗಕ್ಕಾಗಿ ಹಾಕಿರ್ತಾರೆ. ಹಲವಷ್ಟು ವರ್ಷಗಳು 10-15 ವರ್ಷಗಳನ್ನು ಕೂಡ ಕೇಸ್ಗಳ ಕೋರ್ಟಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಕೋರ್ಟಲ್ಲಿ ಕೇಸ್ ಇದೆ ಅಂದ್ರೆ ಅವ್ರ ಸಂಬಂಧ ನಿಜವಾಗ್ಲೂ ಸರಿ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಬೇಗ ಅಂತ ಪ್ರಕರಣಗಳನ್ನ ಗುರುತಿಸಿ ಅವರಿಬ್ರ ಮಧ್ಯೆ ಒಂದು ರಾಜಿ ಸಂಧಾನ ಮಾಡೋದ್ರ ಮೂಲಕ ಸಂಬಂಧಗಳನ್ನ ಉಳಿಸ್ಬೋದು. ಅದು ಶೀಘ್ರಗತಿಯಲ್ಲಿ ಅವ್ರಿಗೆ ನ್ಯಾಯನೂ ದೊರಕಿಸ್ಕೊಡ್ಬೋದು, ಮತ್ತೆ ಯಾವುದೇ ವೆಚ್ಚ ಇಲ್ಲದೇನೆ ಅವ್ರಿಗೆ ಒಂದು ತೀರ್ಪು ಸಿಗುತ್ತೆ ಅನ್ನೋದು. ಅದಕ್ಕೆ ಪಾಲುಗಾರಿಕೆ, ಇದು ಪಾಲು ವಿಭಾಗಕ್ಕಾಗಿ ದಾವೆ ಹೊಡೆಯಿರುವಂಥ ದಾವೆಗಳು, ಈಗ ಚೆಕ್ ಕೇಸ್ಗಳು ಅಂತ ಹೇಳ್ತೀವಿ, ಚೆಕ್ಕನ್ನು ಕೊಟ್ಟು ಹಣವನ್ನು ಪಡ್ಕೊಂಡಿರುವಂಥದ್ದು, ಬ್ಯಾಂಕ್ ಕೇಸ್ಗಳು ಮತ್ತು ಪರಿಹಾರಕ್ಕಾಗಿ ಹೂಡಿರ್ತಕ್ಕಂಥ ದಾವೆಗಳು, ಮತ್ತು ಇಂಜೆಕ್ಷನ್ ಸೂಟ್ಸ್ಗಳು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಗಳು, ಈ ಥರ ಪ್ರಕರಣಗಳನ್ನು ಗುರುತಿಸ್ಬೋದು ಸಿವಿಲ್ ಕೇಸಸ್ಸಲ್ಲಿ. ಕ್ರಿಮಿನಲ್ ಕೇಸಸ್ಸಲ್ಲಿ ಬಂತ ಅಂದಾಗ ಅದು ರಾಜಿ ಆಗ್ಬೋದಂಥ ಕೇಸ್ಗಳು, ಈಗ ನಾನು ಹೇಳಿದೆ ಆಗಲೇ ಪೋಕ್ಸೋ ಕೇಸಸ್ಸು, ಡೆತ್, ಮರ್ಡರ್ ಎಲ್ಲ ಮಾಡಿರ್ತಲ್ಲ, ಆ ಥರ ಕೇಸಸ್ ಎಲ್ಲ ನಾವು ರಾಜಿ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸೊ ಅವೆಲ್ಲ ಸೀರಿಯಸ್ ಅಫೆನ್ಸಸ್. ಈಗ ಕೆಲವೊಂದು ಹೊಡೆದಾಟದ ಕೇಸ್ಗಳು, ಸಿಂಪಲ್ ಇಂಜುರಿ ಆಗಿರೋಂಥದ್ದು, ಅವೆಲ್ಲ ಸಿಂಪಲ್ ಕೇಸಸ್, ರಾಜಿ ಆಗ್ಬೋದಂಥ ಕೇಸ್ಗಳು. ಅಂಥ ಕೇಸ್ಗಳನ್ನ, ಕ್ರಿಮಿನಲ್ ಕೇಸ್ಗಳನ್ನ ಹುಡುಕಿ ಅಂಥದ್ದನ್ನ ಗುರುತಿಸಿ ಅಂಥ ಕೇಸ್ಗಳನ್ನ ನಾವು ರಾಜಿ ಮಾಡ್ಕೊಳ್ಳೋದು ಲೋಕ್ ಅದಾಲತ್. ಓಕೆ. ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಕಕ್ಷಿದಾರರಿಗೆ ಏನೆಲ್ಲ ಉಪಯೋಗಗಳಾಗುತ್ತೆ?
ಖಂಡಿತ ಅದೊಂದು ಉಪಯೋಗ ಅನ್ನೋದಕ್ಕಿಂತ ನಾವು ಒಂದು ಗಾದೆ ಇದೆ ಕೇಳಿರ್ಬೋದು ತಾವು, ಕೋರ್ಟಲ್ಲಿ ಕೇಸ್ ಇದ್ದಾಗ ಇಬ್ಬರು ಪಕ್ಷಗಾರರಲ್ಲಿ ಕೇಸ್ ನಡೀತಾ ಇರುತ್ತೆ, ಒಂದು 10, 15, 20 ವರ್ಷ ನಡೀತಾನೆ ಇರುತ್ತೆ. ಒಂದು ಗಾದೆ ಹೇಳ್ಬೇಕಂತಂದ್ರೆ ಕೋರ್ಟಲ್ ಕೇಸ್ ಇರೋಂಥವ್ರು ಗೆದ್ದೋನ್ ಸೋತೋನ್ ಸತ್ತ ಅಂತ, ಯಾರಿಗೂ ನ್ಯಾಯ ಸಿಗ್ದಂಗ ಅನ್ಸೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಪಾರ್ಟಿಷನ್ ಸೂಟ್ ಹಾಕಿದ್ದಾರೆ ಅಂತಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ ನಡೀತಿರೋರು ತಂದೆಯಿಂದ ತಾತ ಹಾಕಿರ್ತಾರೆ, ಮೊಮ್ಮಗಳ ಕಾಲಕ್ಕೆ ಪಾಲ್ ಬಂದಿರೋಂಥದ್ದು. ಸೊ ಎಲ್ಲ ಅಪ್ ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಬಂದಿರೋಂಥ ಕೇಸ್ಗಳು ಜಾಸ್ತಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಲೋಕ ಅದಾಲತಲ್ಲಿ ಬಗೆಹರಿಸ್ಕೊಂಡ್ರೆ ಶೀಘ್ರವಾಗಿ ನೀವು ನ್ಯಾಯನ ಸಿಗ್ಬೋದು, ಮತ್ತೆ ವೆಚ್ಚ ಇಲ್ಲ, ಆದಷ್ಟು ಬೇಗ ಯಾವುದೇ ರೀತಿಯಾದಂತ ವೆಚ್ಚ ಇಲ್ಲ. ನಮಗೆ ಲೋಕ ಅದಾಲತ್ಗೆ ಯಾವುದೇ ರೀತಿಯಾದ ಶುಲ್ಕ ಕಟ್ಟೋ ಹಂಗಿಲ್ಲ. ಸೊ ಬೇಗನೆ ನ್ಯಾಯ ದೊರಕುತ್ತೆ, ಶೀಘ್ರಗತಿಯಲ್ಲಿ ನ್ಯಾಯ ಸಿಗುತ್ತೆ, ಮತ್ತೆ ಸಂಬಂಧಗಳು ಆದಷ್ಟು ಉಳ್ಕೊಳ್ಳುತ್ತೆ. ಹೌದು, ಅಂದ್ರೆ ಇವಾಗ ನಾವು ಕೋರ್ಟಲ್ಲಿ ಕೇಸ್ ನಡೀತಾ ಇರುತ್ತೆ ಮೇಡಮ್, ಆಗ ಕೇಸ್ ನಡೀತಾ ಇರಬೇಕಾದ್ರೆ ಲೋಕ ಅದಾಲತಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಪ್ರೊಸೀಜರ್? ಸೊ ಪ್ರೊಸೀಜರ್ ಏನಿಲ್ಲ, ತುಂಬಾ ಸಿಂಪಲ್ ಇದೆ. ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂದ್ರೆ ಅದು ರಾಜಿ ಆಗುತ್ತೆ ಅಂತ ಏನಾದ್ರೂ ನ್ಯಾಯಾಧೀಶರಿಗೆ ಕಂಡು ಬಂದ್ರೆ ನ್ಯಾಯಾಧೀಶರನ್ನೇ ಲೋಕ ಅದಾಲತ್ಗೆ ಆ ಕೇಸನ್ನ ರೆಫರ್ ಮಾಡ್ತಾರೆ. ಜೊತೆಗೆ ಪಕ್ಷಗಾರರು ಕೂಡ ಹೋಗಿ ಕೇಳ್ಕೋಬಹುದು, ನಾವು ರಾಜಿ ಆಗ್ತಾ ಇದ್ದೀವಿ, ನಮ್ಮ ಕೇಸನ್ನ ಲೋಕ ಅದಾಲತ್ಗೆ ರೆಫರ್ ಮಾಡಿ ಅಂದ್ರೆ ಆಗ್ಲೂ ಕೂಡ ನಾವು ಲೋಕ ಅದಾಲತ್ಗೆ ರೆಫರ್ ಮಾಡ್ಕೊಂಡು ಕೇಸನ್ನ ಲೋಕ ಅದಾಲತಲ್ಲಿ ತಗೊಳ್ತೀವಿ. ಓಕೆ, ಅಂದ್ರೆ ಇವಾಗ ಲೋಕ ಅದಾಲತ್ ಅನ್ನೋದು ನೀವು ಹೇಳಿದಾಗೆ ಒಳ್ಳೆ ಉತ್ತಮವಾದಂತಹ ಒಂದು ಖಂಡಿತ ಸಿಸ್ಟಮ್ ಮೇಡಮ್. ಸೊ ಇದರಲ್ಲಿ ನಿಮ್ಮ ಅನುಭವದಲ್ಲಿ ಲೋಕ ಅದಾಲತಲ್ಲಿ ಸಾಕಷ್ಟು ಪ್ರಕರಣಗಳು ಇತ್ಯರ್ಥ ಆಗಿದೆಯಾ ಮೇಡಮ್? ಖಂಡಿತ, ಪ್ರತಿಯೊಂದು ಪ್ರಕರಣಗಳನ್ನು ನಾವು ಯಾವುದು ಮೇನು ನಾವು ನೋಡ್ತೀವಿ. ನಾನು ಆಗ್ಲೇ ಹೇಳಿದೆ, ನಾವು ಭಾಗಕ್ಕಾಗಿ ಹಾಕಿರೋಕ್ಕಿಂತ ಕೇಸು, ಜೊತೆಗೆ ಗಂಡ ಹೆಂಡತಿ ದೂರ ಆಗಿ ಡೈವರ್ಸ್ಗೆ ಹಾಕೊಂಡಿರೋಂಥವ್ರು, ಅಥವಾ ಹೆಂಡತಿ ಮತ್ತೆ ವಾಪಸ್ ಬಂದು ನನ್ನ ಜೊತೆ ಜೀವನ ನಡೆಸಲಿ ಅಂತ ಗಂಡದಿರು ಹಾಕೊಂಡಿರೋಂಥ ಕೇಸ್ಗಳನ್ನ ಮೇನ್ ತಗೊಂಡು ಅವರಿಬ್ಬರನ್ನ ಆದಷ್ಟು ಸಂಧಾನ ಮಾಡಿ ಜೊತೆಲಿ ಕಳಿಸೋವಂಥ ಪ್ರಯತ್ನಗಳು ಜಾಸ್ತಿ ನಡೆಯುತ್ತೆ. ಇಲ್ಲ ಕಳೆದ ಬಾರಿನೂ ಕೂಡ ನಮ್ಮ ಲೋಕ ಅದಾಲತಲ್ಲಿ ಇಡೀ ಜಿಲ್ಲೆಯಾದ್ಯಂತ ಒಂದು 13 ಪ್ರಕರಣಗಳನ್ನ ನಾವು ಗಂಡ ಹೆಂಡತಿರನ್ನ ಒಂದು ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ತುಂಬಾ ಪುಣ್ಯದ ಕೆಲಸ ಮತ್ತು ಒಳ್ಳೆ ಕೆಲಸ ಮೇಡಮ್ ಇದು. ಅಂದ್ರೆ ನೀವು ಈ ವಿಷಯ ಹೇಳೋದಕ್ಕಾಗಿ ಕೇಳ್ತಾ ಇದ್ದೀವಿ ಮೇಡಮ್, ಇದು ಕ್ಯಾಶುಯಲ್ ಆಗಿ ನಮ್ಮ ಎಲ್ಲರಿಗೂ ಗೊತ್ತಾಗ್ಲಿ ಯಾಕೆ ಈ ತರ ಡಿಸ್ಟರ್ಬ್ ಆಗ್ತಿದೆ ಅನ್ನೋದು. ನೀವು ಕಂಡಂಗೆ ಮೇಡಮ್, ನೀವು ತುಂಬಾ ಎಕ್ಸ್ಪೀರಿಯನ್ಸ್ಡು, ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದೀರಾ. ಈ ಯಾಕೆ ಮೇಡಮ್ ಈ ತರ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ? ಡೈವರ್ಸ್ ಕೇಸಸ್. ಸೊ ಎಲ್ಲ ಒಂದ್ ಕಡೆ ನಾನು ನೋಡಿದ ಮಟ್ಟಿಗೆ ಇಬ್ರು ದುಡಿತಾ ಇದ್ದಾರೆ, ಅಲ್ಲಿ ಸಂಪಾದನೆ ಹೆಚ್ಚಾದಂಗೆ ಯಾರ ಅವಶ್ಯಕತೆ ಇಲ್ಲ ಅನ್ನೋದು ಹೆಣ್ಮಕ್ಳಲ್ಲಿ ಭಾವನೆ ಬರ್ತಾ ಇದೆ. ಮೋಸ್ಟ್ಲಿ ಆ ಒಂದು ಕಾರಣ ಇರ್ಬೋದು. ಸೊ ಸಂಬಂಧಗಳ ಬೆಲೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಸಂಬಂಧಗಳು ಅಥವಾ ಗಂಡ ಮಕ್ಕಳು, ತಂದೆ ತಾಯಿ ಮಾವ ಅತ್ತೆ ಅನ್ನೋ ಸಂಬಂಧಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಮತ್ತೆ ಮೊದ್ಲೆಲ್ಲ ನಾವು ಒಟ್ಟು ಕುಟುಂಬದಲ್ಲಿ ಇದ್ವಿ, ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇತ್ತು. ಬಟ್ ಈಗ ಹಾಗಾಗ್ತಾ ಇಲ್ಲ, ಸಂಬಂಧಗಳಿಗೆ ಹೆಚ್ಚು ಯಾರು ಕೂಡ ಬೆಲೆ ಕೊಡ್ತಾ ಇಲ್ಲ. ಈಗ ಬರೀ ಸಂಪಾದನೆ, ಅವರ ವೈಯಕ್ತಿಕ ವಿಚಾರಗಳು ಸ್ವತಂತ್ರ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಹೆಣ್ಮಕ್ಳು ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣದಿಂದ ಮೇ ಬಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಅಂತ ನನ್ನ ಒಂದು ಅನಿಸಿಕೆ. ಮೇಡಮ್ ಸಿಂಪಲ್ ವರ್ಡ್ಸ್ ಅಲ್ಲಾದರೂ ತುಂಬ ಸೂಕ್ಷ್ಮವಾಗಿ ಹೇಳಿದ್ರು. ಎಲ್ಲಿ ಹೆಣ್ಮಕ್ಳು ಇಡುತ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಒಂದು ಅನುಭವ ತುಂಬ ದೊಡ್ಡದು. ಯಾಕೆಂದರೆ ಸಾಕಷ್ಟು ಕೇಸುಗಳನ್ನು ನೋಡಿದ್ದಾರೆ, ಇತ್ಯರ್ಥ ಮಾಡಿದ್ದಾರೆ, ಎಷ್ಟೋ ಒಂದು ಜೋಡಿಗಳನ್ನು ಒಂದು ಮಾಡಿದ್ದಾರೆ. ಹಾಗಾಗಿ ಮೇಡಮ್ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳಿದ್ರು, ಎಲ್ಲ ಹೆಣ್ಮಕ್ಳು ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪಾಲಿಸಿದ್ರೆ ನಮ್ಮ ಒಳ್ಳೆಯ ಕುಟುಂಬ, ಎಲ್ಲ ಕುಟುಂಬಗಳು ಚೆನ್ನಾಗಿರುತ್ತೆ. ಕುಟುಂಬಗಳು ಚೆನ್ನಾಗಿದ್ದಾಗ ನಮ್ಮ ಸಮಾಜ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಬಾಂಧವ್ಯಗಳು ಸೃಷ್ಟಿಯಾಗುತ್ತೆ. ಮಕ್ಕಳು ಸಹ ಮುಂದೆ ಬರುವ ಪೀಳಿಗೆಯವರು ಸಹ ಇದನ್ನೇ ಒಂದ್ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಬಹುಶಃ ಅವರು ಕೂಡ ಅದನ್ನೇ ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಖಂಡಿತ. ಈಗ ಏನಾಗಿದೆ ಅಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಬಿಸಿ ಇದ್ರೆ ಮಕ್ಕಳು ಏನ್ ಮಾಡ್ತಾರೆ, ಬೇರೆ ದಾರಿ ಹಿಡಿತಾ ಇದ್ದಾರೆ. ಸೊ ನಾನು ಆಗ್ಲೇ ಹೇಳ್ದೆ, ಪೋಕ್ಸೋ ಕೇಸ್ಗೆ ಒಳಗಾಗ್ತಿರಂತ ಮಕ್ಳು ಯಾರು ಏಕಪೋಷಕ ಮಕ್ಳು ಇರ್ತಾರೆ, ಇಲ್ಲ ಡಿಸ್ಪ್ಯೂಟೆಡ್ ತಂದೆ ತಾಯಿ ಇರ್ತಾರೆ, ಇಲ್ಲ ತಂದೆ ತಾಯಿನೇ ಇಲ್ದೇ ಇರೋಂಥವ್ರು. ಅಂತ ಮಕ್ಳುಗಳೇ ಪೋಕ್ಸೋ ಕೇಸಸ್ ಜಾಸ್ತಿ ಒಳಗಾಗ್ತಾ ಇರೋಂಥವು. ಓಕೆ ಮೇಡಮ್, ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಬಾಧಿತ ಮಕ್ಕಳಿಗೆ ಅಂದ್ರೆ ಮಾನಸಿಕ ಸಹಾಯ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಳ್ಳೋ ಅಂಥದ್ದೇನಾದ್ರೂ ಇದೆಯಾ? ಖಂಡಿತ ಇದೆ ಮೇಡಮ್. ಅದು ಯಾಕಂತಂದ್ರೆ ಈ ಪೋಕ್ಸೋ ಆಕ್ಟ್
ಕೆಳಗಡೆ ಒಳಗಾದಂಥ ವಿಕ್ಟಿಮ್ ಅಂತ ನಾವು ಏನಂತ ಕರಿತೀವಿ ಅಂತ ಮಕ್ಕಳುಗಳಿಗೆ ನಾವು ಫಸ್ಟ್ ಆಫ್ ಆಲ್ ನಾವು ನೀಟಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಆ ಸಂಬಂಧಪಟ್ಟಂತ ಇಲಾಖೆಯವರು ಅವರು ಮಾನಸಿಕವಾಗಿ ಆಘಾತವಾಗಿರ್ತಾರೆ. ಸೊ ಅವ್ರನ್ನ ರೆಗ್ಯುಲರ್ ಜೀವನಕ್ಕೆ ತಗೊಂಡ್ಬರ್ಬೇಕು. ಎರಡನೇದು ಅವ್ರಿಗೆ ಎಕನಾಮಿಕಲಿನೂ ಕೂಡ ಸ್ಟ್ರಾಂಗ್ ಮಾಡೋ ಸಲುವಾಗಿ ಒಂದಷ್ಟು ಪರಿಹಾರ ಅಂತನೂ ನಾವು ಇಲಾಖೆಯಿಂದ ಕೊಡ್ತಾರೆ. ಜೊತೆಗೆ ಅವ್ರಿಗೆ ಏನಾದರೂ ಎಜುಕೇಷನ್ ಬೇಕಂತಂದರೆ ಎಜುಕೇಷನ್, ಜೊತೆಗೆ ಅವರು ವೈದ್ಯಕೀಯ ಏನಾದರೂ ಖರ್ಚು ಬೇಕಂತಂದರೆ ವೆಚ್ಚಗಳು ಬೇಕಂತಂದ್ರೂ ಕೂಡ ಅದನ್ನು ಭರಿಸೋ ಅಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಓಕೆ, ಇವಾಗ ಮೇಡಮ್ ಈಗ ಫೋಕ್ಸೋ ಪ್ರಕರಣಗಳು ಕಡಿಮೆ ಆಗಬೇಕು ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜ ಉತ್ತಮವಾಗಿ ಹೋಗಬೇಕು ಅನ್ನೋದಾದರೆ ಇವಾಗ ಏನೋ ಏನೋ ಇದು ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾವ ರೀತಿಯ ಸ್ಟೆಪ್ಸ್ನ ತಗೋಬೋದು ಮೇಡಮ್ ಆ ಪ್ರಕರಣಗಳು ಕಡಿಮೆ ಮಾಡಲಿಕ್ಕೆ? ಮೇನ್ ನಮ್ಮ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರದ ಮೇನ್ ಉದ್ದೇಶನೂ ಕೂಡ ಇದೆ ಪೋಕ್ಸೋ ಪ್ರಕರಣಗಳನ್ನ ಕಡಿಮೆ ಮಾಡೋದು. ಈಗ ತಾವೇ ಮೀಡಿಯಾ ನಾವು ಪ್ರೆಸ್ ಮೀಟ್ ಕರೆದಾಗ ಕೋರ್ಟಲ್ಲಿ ಫಸ್ಟ್ ಕೇಳೋ ಕ್ವಶನ್ನು ಎಲ್ಲರೂ ಮಾಧ್ಯಮದವರು ಪೋಕ್ಸೋ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದು ನಮಗೆ ಕೇಳೋವಂಥ ಕ್ವಶನ್ನು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಎಲ್ಲ ನಾನು ಆಗಲೇ ಹೇಳಿದೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಮಕ್ಕಳುಗಳನ್ನು ಅರಿಯಬೇಕು ಅನ್ನೋದನ್ನ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಇತ್ತೀಚಿನ ಬೆಳವಣಿಗೆ ಹೇಳೋದಾದ್ರೆ ಈಗ ನಮ್ಮ ಹೊಸದಾಗಿ ನಾವು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಬಂದಿದ್ದಾರೆ. ಅವರು ಒಂದು ಹೆಚ್ಚಿನ ರೀತಿಯಾದಂಥ ಮುತುವರ್ಜಿಯನ್ನು ವಹಿಸಿದ್ದಾರೆ, ಈ ಪ್ರಕರಣಗಳು ಕಡಿಮೆ ಮಾಡಲೇಬೇಕು ಅಂತ. ಈ ಒಂದು ನಿಟ್ಟಿನಲ್ಲಿ ಸಾಹೇಬ್ರು ಹೇಳಿರೋ ಪ್ರಕಾರ ಪ್ರತಿ ಹೋಬಳಿ ಮಟ್ಟದಲ್ಲಿ ನಾವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಗ್ರಾಮಾಂತರ ಪ್ರದೇಶಗಳಲ್ಲಿ. ಹಾಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಜೆ ಟೈಮಲ್ಲಿ ಹೆಚ್ಚಿನ ಗ್ರಾಮಸ್ಥರು ಎಲ್ಲಿ ಸೇರ್ತಾರೆ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಅಲ್ಲಿ ಇಂಥ ಆ್ಯಕ್ಟ್ಗಳ ಅರಿವನ್ನು ಜನಸಾಮಾನ್ಯರಿಗೆ ತಿಳಿಸೋ ಮೂಲಕ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು ಅನ್ನೋದು ಸಾಹೇಬ್ರ ಉದ್ದೇಶ. ಈಗಾಗಲೇ ನಾವು ಅದನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಜೊತೆಗೆ ಜಾತ್ರೆಗಳಲ್ಲಿ ಹೆಚ್ಚು ಜನಗಳು ಸೇರ್ತಾ ಇದ್ದಾರೆ. ಈಗ ನಂದಿ ಜಾತ್ರೆ ಇರ್ಬೋದು, ಎಲ್ಲೋಡ್ ಜಾತ್ರೆ, ಚಿತ್ರಾವತಿ ಜಾತ್ರೆ, ಅಲ್ಲೆಲ್ಲ ಕೂಡ ನಾವು ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿನ ಒಂದು ಸ್ಟಾಲ್ಗಳನ್ನ ಹಾಕಿ ಅಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಪೋಕ್ಸೋ ಆ್ಯಕ್ಟ್ ಬಗ್ಗೆ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಒಂದು ಅರಿವನ್ನು ನೀಡಿಸುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಜೊತೆಗೆ ಶಾಲಾ ಕಾಲೇಜುಗಳು ಮೇನ್ ಶಿಕ್ಷಕರದ್ದು ಪಾತ್ರನೂ ಇಲ್ಲಿ ತುಂಬ ಇದೆ. ಒಂದು ಮಗು ಒಂದು ಶಾಲೆಗೆ ಬರ್ತಾ ಇಲ್ಲ ಅಂದರೆ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೂ ಅಥವಾ ಸಂಬಂಧಪಟ್ಟಂಥ ಪೋಷಕರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಈಗ ಒಂದು ದಿನ ಅಬ್ಸೆಂಟ್ ಆಯಿತು, 2 ದಿನ ಅಬ್ಸೆಂಟ್ ಆಯಿತು, ಯಾಕೆ ಆ ಮಗು ಬರ್ತಾ ಇಲ್ಲ ಅನ್ನೋದನ್ನು ಪೇರೆಂಟ್ಸ್ ಗಮನಕ್ಕೆ ತಂದರೆ ಆದಷ್ಟು ಕಡಿಮೆ ಮಾಡ್ಬೋದು. ಸೊ ಅವರು ಯಾಕೆ ಬರ್ತಾ ಇಲ್ಲ ಅಂತ ಇವರು ಸುಮ್ಮನಾದರೆ ಎಲ್ಲೋ ಆ ಮಗು ಇಲ್ಲ ಬಾಲ್ಯ ವಿವಾಹಕ್ಕೆ ಒಳಗಾಗಿರುತ್ತೆ, ಇಲ್ಲ ಪೋಕ್ಸೋ ಆ್ಯಕ್ಟಿಗೆ ಒಳಗಾಗಿರುತ್ತೆ, ಇಲ್ಲ ಅಂತಂದರೆ ಬಾಲಕಾರ್ಮಿಕಕ್ಕೆ ಒಳಗಾಗಿರುತ್ತೆ. ಸೊ ಹಾಗಾಗಿ ಮೊದಲನೇದು ಶಿಕ್ಷಕರ ಪಾತ್ರ ಇಲ್ಲಿ ಹೆಚ್ಚಿನ ರೀತಿ ಇದು. ಪೋಷಕರ ಜೊತೆಗೆ ಶಿಕ್ಷಕರ ಪಾತ್ರನೂ ಕೂಡ ಜೊತೆಗೆ. ನಾನು ಎಲ್ಲ ಸ್ಕೂಲ್ಗಳಿಗೆ ಹೋದಾಗ ಅಲ್ಲಿನ ಪ್ರಿನ್ಸಿಪಾಲರ್ಗೆ ಒಂದು ನಿರ್ದೇಶನ ನೀಡಿದ್ದೇವೆ. ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗ್ ಕರಿಬೇಕು, ಮಕ್ಕಳ ಜೊತೆಯಲ್ಲಿ ಕೂರಿಸ್ಕೊಂಡು ಪೇರೆಂಟ್ಸ್ಗಳಿಗೂ ಕೂಡ ಈ ಒಂದು ಆ್ಯಕ್ಟಿನ ಅರಿವನ್ನು ಮೂಡಿಸಬೇಕು ಅಂತ ಒಂದು ಡೈರೆಕ್ಷನ್ ಇದೆ. ಈಗ ಆಲ್ರೆಡಿ BA ಅವರು ಸಂಬಂಧಪಟ್ಟ DDPI ಅವರೆಲ್ಲ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಈ ಸ್ಕೂಲ್ಗಳಲ್ಲಿ ಶಿಕ್ಷಕರು ತಮ್ಮ ಮಕ್ಕಳನ್ನ ನೋಡ್ತಾ ಇರ್ತಾರೆ, ಒಂದು ವೇರಿಯೇಷನ್ ಆಗುತ್ತೆ ಮಗು ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಮಗು ಏನಾರ ದಾರಿ ತಪ್ತಾ ಇದೆ, ಅದ್ರ ಹಾವಭಾವ ಬಿಹೇವಿಯರ್ ಅಲ್ಲಿ ಖಂಡಿತ ವೇರಿಯೇಷನ್ ಕಾಣುತ್ತೆ. ಈಗ ನನ್ನ ಮೊನ್ನೆ ಒಂದು ಸ್ಕೂಲ್ಗೆ ಹೋದಾಗ ಹೇಳ್ತಾ ಇದ್ರು ಟೀಚರು, ಮೇಡಮ್ ಈ ಮಗು ಬರ್ತಾ ಬರ್ತಾ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದೆ, ನಡೆಯೋ ಸ್ಟೈಲ್ ಚೇಂಜ್ ಆಗಿದೆ. ಸೊ ಇಷ್ಟು ಅಬ್ಸರ್ವ್ ಮಾಡಿದ್ರೆ ಆದಷ್ಟು ಕಡಿಮೆ ಅಲ್ಲೇ ಕಡಿವಾಣ ಹಾಕಬಹುದು ಆ ಮಗುನ. ಹೌದು, ಆ ಮಗು ಹೇರ್ ಸ್ಟೈಲ್ ಚೇಂಜ್ ಆಗ್ತಿದೆ, ನಡೆಯೋ ಸ್ಟೈಲ್ ಚೇಂಜ್, ಮಾತಾಡೋ ನೀತಿ ಚೇಂಜ್ ಆಗ್ತಿದೆ, ತಕ್ಷಣ ಕರೀದ್ರು ಆ ಮಗು ಹೇಳಿ ಏನ್ ತಪ್ಪು ಮಾಡ್ತಾ ಇದ್ಯಾ, ಯಾಕೆ ಬಿಹೇವಿಯರ್ ಚೇಂಜ್ ಆಗಿದೆ, ತಕ್ಷಣ ಅವ್ರ ತಂದೆ ತಾಯಿನ ಕರೆಸೋದು, ಆ ಮಗುನ ಬಗ್ಗೆ ಕಾಳಜಿ ವಹಿಸಿ ಎಲ್ಲೋ ದಾರಿ ತಪ್ತಾ ಇದೆ ಅಂತ ಹೇಳೋದ್ರ ಮೂಲಕ ಮುಂದೆ ಆಗುವಂತಹ ಒಂದು ಅಪಾಯವನ್ನ ಖಂಡಿತ ತಪ್ಪಿಸ್ಬೋದು. ಈ ರೀತಿ ಮಾಡ್ತಾ ಇದ್ದಾರೆ. ಜೊತೆಗೆ ಪೋಷಕರು ಏನ್ ಮಾಡ್ತಾ ಇದ್ದಾರೆ, ಟೀಚರ್ಸ್ ಏನೇ ಹೇಳಿದ್ರು ಕೆಲವೊಂದು ಪೋಷಕರು ನಂಬೋದಿಲ್ಲ, ನನ್ನ ಮಕ್ಕಳು ಸರಿ ಇದ್ದಾರೆ. ಇದೊಂದು ಎಲ್ಲಾ ಪೇರೆಂಟ್ಸ್ಗಳು ಒಂದು ನಂಬಿಕೆ ಇರಲಿ, ಬಟ್ ಅತಿಯಾದಂತ ನಂಬಿಕೆ ಬೇಡ. ಯಾಕಂತಂದ್ರೆ ಈಗ ಕಾಲ ಒಂದ್ ಹೆಜ್ಜೆ ಬಹಳ ಮುಂದೆ ಹೋಗ್ಬಿಟ್ಟಿದೀವಿ ನಾವು. ಎಲ್ಲ ಪೋಷಕರು ಈಗ ನಾವು ಹೇಳ್ತೀವಿ, ನಾವು ಸ್ಕೂಲ್ಗೆ ಹೋದಾಗ ಈ ರೀತಿ ಮಾಡಿ ಮಕ್ಳುಗಳ ಮೇಲೆ ನಿಗಾ ವಹಿಸಿ ಅಂತ. ಅವ್ರು ಹೇಳೋದು ಒಂದೇ ಟೀಚರ್ಸ್ಗಳು, ಮೇಡಮ್ ನಾವ್ ಎಷ್ಟು ಹೇಳಿದ್ರು ಪೇರೆಂಟ್ಸ್ಗಳು ನಮ್ಮ ಮಾತನ್ನ ಕೇಳೋದಿಲ್ಲ, ನನ್ನ ಮಕ್ಕಳು ಸರಿ ಇದ್ದಾರೆ, ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ಇದು ಮೇನ್ ಮಾಡೋಂಥ ತಪ್ಪು ಪೇರೆಂಟ್ಸ್ಗಳು. ಸೊ ಹಾಗಾಗಿ ಪೇರೆಂಟ್ಸ್ಗಳು
ಟೀಚರ್ಸ್ಗಳಿಗೆ ಯಾವುದೇ ರೀತಿಯ ದ್ವೇಷ ಇರಲ್ಲ ಮಕ್ಕಳ ಮೇಲೆ. ಮೇಡಮ್ ಖಂಡಿತ. ಸೊ ಹಾಗಾಗಿ ಪೇರೆಂಟ್ಸ್ಗಳು ದಯಮಾಡಿ ತಾವು ನಿಗಾ ವಹಿಸಿ, ಶಿಕ್ಷಕರು ಏನಾದ್ರೂ ಹೇಳ್ತಂತಂದ್ರೆ ದಯಮಾಡಿ ಮಗುನ ಅದನ್ನು ಕ್ವಶನ್ ಮಾಡೋವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಇಲ್ಲ ಮೇಡಮ್, ಇದು ನೀವು ಹೇಳಿದ ಸತ್ಯದ ವಿಚಾರ. ಯಾಕಂದ್ರೆ ನಾವು ಈ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಟೀಚರ್ಸ್ನು ಸಹ ಕರೆಸಿ ಉತ್ತಮ ಶಿಕ್ಷಕಿ ಅವಾರ್ಡ್ ಪಡೆದಿರುವಂಥವ್ರು, ಸಾಕಷ್ಟು ಇಂಟೀರಿಯರ್ ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡುವಂಥವ್ರನ್ನ, ತುಂಬಾ ಅನುಭವಸ್ಥರನ್ನ ಕರೆಸಿ ಮಾತಾಡಿದ್ವಿ ಮೇಡಮ್. ಅವರು ಹೇಳೋದು ಸಹ ಇದೇ ಒಂದು ಉದ್ದೇಶ. ನಾವು ಮಕ್ಕಳ ಯಾಕೆಂದ್ರೆ ಈಗಿನ ಟೀಚರ್ಸ್ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈವನ್ ಮನೆಗೆ ಬಂದ್ರು ಆ ಮಕ್ಕಳನ್ನ ಫಾಲೋ ಅಪ್ ಮಾಡೋದು ಇಲ್ಲ ಮೇಡಮ್. ನಾನು ಮೊನ್ನೆ ಒಂದು ಸ್ಕೂಲ್ಗೆ ಹೋದಾಗ ಟೀಚರ್ ಹೇಳಿದ್ದು ಕರೆಕ್ಟ್ ಮೇಡಮ್. ಅವ್ರು ಅಷ್ಟರ ಮಟ್ಟಿಗೆ ಅಬ್ಸರ್ವ್ ಮಾಡ್ತಾ ಇರಲ್ಲ. ನನಗೆ ಹೇಳಿದ್ರು, ಮೇಡಮ್ ಆ ಹುಡುಗಿದು ಹೇರ್ ಸ್ಟೈಲ್ ಚೇಂಜ್ ಆಗ್ತಿದೆ ಮೇಡಮ್, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇನ್ನೊಂದು 2 days ಅಬ್ಸರ್ವ್ ಮಾಡಿ ನಾನು ಅದನ್ನ ಪೇರೆಂಟ್ಸ್ಗೆ ನಾನು ಇಂಟಿಮೇಟ್ ಮಾಡ್ತೀನಿ ಅಂದರು. ಇಷ್ಟು ಟೀಚರ್ಸ್ಗಳು ಕೆಲಸ ಮಾಡಿಬಿಟ್ರೆ ನಿಜವಾಗ್ಲೂ ಪೋಕ್ಸೋ ಪ್ರಕರಣ ಖಂಡಿತ ಕಡಿಮೆ ಆಗುತ್ತೆ. ನೀವು ಹೇಳ್ದಂಗೆ ಅವ್ರು ಮಾಡ್ತಾ ಇದ್ದಾರೆ ಮೇಡಮ್, ಖಂಡಿತ. ನೀವು ಹೇಳಿ ಪೇರೆಂಟ್ಸ್ಗಳು ಪ್ರಾಬ್ಲಮ್ ಮೇಡಮ್. ಹೌದು, ಅವ್ರ ಗಮನಕ್ಕೆ ತರ್ತಾ ಇದ್ರು ಕೂಡ ಅವ್ರು ನೀವು ಹೇಳಿದ್ರಲ್ಲ ಮಕ್ಕಳು ಸ್ಕೂಲಿಗೆ ಬರ್ತಾ ಇಲ್ಲ ಅಂದ್ರೆ ವಿಚಾರಿಸಬೇಕು. ಈವನ್ ಮನೆಗಳಿಗೆ ಹೋಗ್ತಾ ಇದಾರೆ ಮೇಡಮ್, ಮನೆಗಳಿಗೆ ಹೋಗಿ ಯಾಕೆ ಬರ್ತಾ ಇಲ್ಲ, ಅವರು ಕಳೆದಿರೋದು ನಾನಾ ಕಾರಣಗಳಿರುತ್ತೆ. ಅವ್ರು ಹೇಳೋ ಕಾರಣಗಳು ಕೇಳಿದ್ರೆ ಟೀಚರ್ಸ್ ಹೇಳ್ತಾರೆ, ಒಂದ್ ರೀತಿ ನಗು ಬರುತ್ತೆ ಮೇಡಮ್. ನಮ್ಮ ಮನೇಲಿ ಇವತ್ತು ಕೆಲಸ ಇತ್ತು, ಕೂಲಿಗರು ಬಂದಿರ್ಲಿಲ್ಲ, ಇನ್ನೊಂದೇನೋ ಕೆಲಸ ಆಯ್ತು, ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಆ ಮಕ್ಕಳನ್ನ ಇರೆಗ್ಯುಲರ್ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಹಳ್ಳಿ ಕಡೆ ನಡೀತಾ ಇದೆ. ಸೊ ಅವ್ರಿಗೆ ಅದೇ ನೀವು ಹೇಳ್ದಂಗೆ ಅವರಿಗೆ ನೀವು ಜಾತ್ರೆಗಳಲ್ಲಾಗಿರ್ಬೋದು, ಮತ್ತೆ ಸಂಜೆ ಹಳ್ಳಿಗಳಲ್ಲಿ ಜನ ಸೇರೋ ಕಡೆ ಪ್ರೋಗ್ರಾಮ್ಸ್ ಮಾಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಅವ್ರಿಗೂ ಸಹ ಅರಿವು ಮೂಡುತ್ತೆ, ಅವರಲ್ಲೂ ಒಂದು ಬದಲಾವಣೆ ನಾವು ಕಾಣ್ಬೋದು. ಮತ್ತೊಂದು ಚಿಕ್ಕ ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ಈಗ ಫೋಕ್ಸೋ ಕಾಯ್ದೆ ಇನ್ನಂದ್ರೆ ಅವ್ರಿಗೆ ಇನ್ನು ಈ ರೀತಿ ಕಿರುಕುಳ ಆಗ್ತಿದೆ ಅಂದಾಗ ಸೊ ಅವ್ರಿಗೆ ಹೇಳಬೇಕು ಅಂತ ಅನ್ನೋ ಉದ್ದೇಶ ಇರುತ್ತೆ. ಈಗ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು ಹೇಳಬೇಕು ಅಂತ ಇದ್ದಾಗ ಅವರು ಹೇಳೋದಕ್ಕೆ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಸಂಕೋಚನ ಇರುತ್ತೆ. ಸೊ ಅದನ್ನ ಯಾವ ರೀತಿ ವ್ಯಕ್ತಪಡಿಸಬಹುದು ಮೇಡಮ್ ನಿಮಗೆ? ಕರೆಕ್ಟ್ ಮೇಡಮ್, ಇದೊಂದು ಒಳ್ಳೆ ಕ್ವಶನ್. ಯಾಕಂತಂದ್ರೆ ಮಕ್ಳುಗಳು ಕೆಲವೊಂದ್ಸತಿ ಎದುರ್ಕೊಳ್ತಾರೆ ಮೇಡಮ್. ಯಾರಿಗೆ ಹೇಳ್ಬೇಕು ಗೊತ್ತಾಗೋದಿಲ್ಲ ಅವ್ರಿಗೆ. ಫ್ರೆಂಡ್ಸ್ ಗಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಪೇರೆಂಟ್ಸ್ ಗಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಟೀಚರ್ಸ್ ಗಳಿಗೆ ಹೇಳಕ್ ಆಗೋದಿಲ್ಲ. ಅದಕ್ಕೆ ಅಂತಾನೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ 1098 ಅಥವಾ 112 ಅಥವಾ ನಮ್ಮ ನಾಲ್ಸಾ ಹೆಲ್ಪ್ ಲೈನ್ ನಂಬರ್ 15100. ಈ ತರ ಹೆಲ್ಪ್ ಲೈನ್ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಆ ಮಗುವಿನ ಯಾವುದೇ ರೀತಿಯಾದಂತ ಐಡೆಂಟಿಟಿ ಗೊತ್ತಾಗೋದಿಲ್ಲ. ಸೊ ತಕ್ಷಣ ಮಾಹಿತಿ ಬರುತ್ತೆ, ಸಂಬಂಧಪಟ್ಟವ್ರಿಗೆ ನಾವು ತಕ್ಷಣ ಆಕ್ಷನ್ ತಗೊಳ್ಳಿಕ್ಕೆ ನಾವು ಡೈರೆಕ್ಷನ್ ಕೊಡ್ಬೋದು ಮೇಡಮ್. ಈಗ ಏನಾಗ್ತಾ ಇದೆ ಅಂತಂದ್ರೆ ಜೊತೆಗೆ ಪೇರೆಂಟ್ಸ್ಗಳದ್ದು ಏನಾಗ್ತಿದೆ ಅಂದ್ರೆ ಕೆಲವೊಂದ್ಸಲ ಮನೇಲೇನೆ ಎಲ್ಲಾದ್ರೂ ದೌರ್ಜನ್ಯ ನಡೀತು ಮಗು ಮೇಲೆ ಅಂದ್ರೆ ಆದಷ್ಟು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೇಡಮ್. ಸೊ ಎಲ್ಲಿ ಮನ ಮರ್ಯಾದೆ ಹೋಗುತ್ತೆ, ನಮ್ಮ ಮನೆಯವರ ಮನ ಮರ್ಯಾದೆ ಹೋಗುತ್ತೆ ಅನ್ನೋದು ಜಾಸ್ತಿ ಇದೆ. ಸೊ ಊರಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಪೋಕ್ಸೋ ಆಕ್ಟ್ ಕಡೆ ಅದು ಕೂಡ ಒಂದು ದೊಡ್ಡ ಅಫೆನ್ಸ್. ಹಂಗೆ ಮುಚ್ಚಾಕ್ದವ್ರನ್ನು ಕೂಡ ಅಕ್ಯೂಸ್ಡ್ ಮಾಡ್ತಾರೆ, ಅವ್ರಿಗೂ ಕೂಡ ಆಕ್ಟ್ ಕೆಳಗಡೆ ಶಿಕ್ಷೆ ಇದೆ. ಸೊ ಇದೂ ಸಹ ಯಾಕಂದ್ರೆ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಮೇಡಮ್, ಪೋಕ್ಸೋ ಆಕ್ಟ್ ಕೆಳಗಡೆ ಬಾಧಿತ ಏನು ವಿಕ್ಟಿಮ್ ಅಂತ ಹೇಳ್ತೀವಿ ನಾವು, ಆ ಮಗುವಿನ ಐಡೆಂಟಿಟಿ ಎಲ್ಲೂ ಗೊತ್ತಾಗೋದಿಲ್ಲ. ಈವನ್ ಜಡ್ಜ್ಮೆಂಟ್ ಅಲ್ಲೂ ಕೂಡ ಆ ಮಗುವಿನ ಬಗ್ಗೆ ಹೆಸರಾಗ್ಲಿ ಊರಾಗ್ಲಿ ಯಾವುದೇ ರೀತಿಯಾದಂಥ ಡಿಸ್ಕ್ಲೋಸ್ ಆಗೋದಿಲ್ಲ. ಸೊ ಹಾಗಾಗಿ ಅದು ತುಂಬಾನೇ ಕಾನ್ಫಿಡೆನ್ಷಿಯಲ್ ಆಗಿ ನಡೆಯುತ್ತೆ. ಮತ್ತೆ ತನಿಖೆನೂ ಕೂಡ ಪೊಲೀಸ್ನವರು ಅದು ಸ್ನೇಹಿತರ ರೀತಿಯಲ್ಲಿ ಆ ಮಗುನ ಟ್ರೀಟ್ ಮಾಡಿ ತನಿಖೆ ನಡೆಸುವಂಥದ್ದು. ಸೊ ಆ ಮಗುವಿನ ಐಡೆಂಟಿಟಿ ಯಾರು ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ಹಾಗಾಗಿ ಮಗುಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಪ್ರಕರಣಗಳನ್ನ ಜಾಸ್ತಿ ಮುಚ್ಚಾಕದಷ್ಟು ಆರೋಪಿಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಮುಚ್ಚಾಕೋ ಪ್ರಯತ್ನ ಮಾಡಬೇಡಿ. ಅದಕ್ಕೆ ಇನ್ನೂ ಕಠಿಣವಾದಂಥ ಶಿಕ್ಷೆ ನೀಡೋದ್ರ ಮೂಲಕ ಪ್ರಕರಣಗಳನ್ನ ಹಿಡಿತ ತಗೋಬೇಕು ನಾವು. ಹೌದು ಮೇಡಮ್. ಈಗ ಮತ್ತೊಂದು ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಸಜೆಷನ್ ಎಲ್ಲರಿಗೂ ಮಹಿಳೆಯರಿಗೆ. ಮಹಿಳೆಯರು ಇವಾಗ ಸುರಕ್ಷತೆ ಕಮ್ಮಿ ಮೇಡಮ್, ಈಗೆಲ್ಲ ಹೋಗ್ಬೇಕಂದ್ರೆ ಸೇಫ್ಟಿ ಇಲ್ಲ. ಸೊ ನೀವು ಹೇಳೋ ಫೋಕ್ಸೋ ಕಾಯ್ದೆ ಪ್ರಕರಣಗಳಾಗಿರ್ಬೋದು, ಇವೆಲ್ಲನೂ ಸಹ ಕಡಿಮೆ ಆಗಬೇಕು. ಮಹಿಳೆ ತನ್ನನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ನಿಮ್ಮ ಒಂದು ಸಜೆಷನ್ ಏನು ಹೇಳ್ತೀರಾ ಮೇಡಮ್? ಈಗ ನಮ್ಮ ಕಾನೂನೆಲ್ಲ ಇರೋದು ಮಹಿಳೆಯರ ಪರವಾಗಿ. ಎಲ್ಲ ರೀತಿ ಮಹಿಳೆಯರ ಪರವಾಗಿ, ಮಹಿಳೆಯರಿಗಾಗೇ ತಂದಿರೋಂಥ ಕಾನೂನುಗಳು. ಕಾನೂನಿನ ರಕ್ಷಣೆ ಅಂತೂ ಖಂಡಿತ ಎಲ್ಲ ಮಹಿಳೆಯರಿಗೆ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಮಹಿಳೆಯರು ಏನು ಮಾಡಬೇಕು, ಕಾನೂನಿನ ರಕ್ಷಣೆ ಪಡ್ಕೋಬೇಕಂತಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೊಳ್ಬಾರ್ದು. ಹೆಚ್ಚಿನ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ವರದಕ್ಷಿಣೆ ಕಿರುಕುಳ ಕೇಸ್ ತಗೊಳ್ಳಿ, ಒಂದು ಸಣ್ಣ ರೀಸನ್ಗೂ ಗಂಡನ ಮೇಲೆ 5-6 ಕೇಸ್ ಹಾಕಿಟ್ಟು ಬಿಡೋದು. ಸೊ ಈ ರೀತಿ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ನಾನು ಒಂದು ಕೊಡೋದು ಸಜೆಷನ್, ಕಾನೂನು ನಿಮ್ಮ ಪರವಾಗಿದೆ, ಬಟ್ ದಯಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಯಾರು ಪಡಿಸ್ಕೋಬೇಡಿ.
ಹೌದು, ಖಂಡಿತ ಮೇಡಮ್. ಮೇಡಮ್ ಸಿಂಪಲ್ ಆಗಾದ್ರೂ ತುಂಬಾ ಅದ್ಭುತವಾಗಿ ಹೇಳಿದ್ರು. ಯಾರ್ದು ತಪ್ಪಿದ್ರೆ ಅವ್ರ ನ್ಯಾಯಾಧೀಶರಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ರು. ಅವರ ನ್ಯಾಯ ಇಲ್ಲೇ ಗೊತ್ತಾಗ್ತಿದೆ ಅವರ ನ್ಯಾಯ ಎಷ್ಟು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಏನಿದ್ರೆ ಅದನ್ನ ಕರೆಕ್ಟಾಗಿ ನೀವು ಏನು ಉಪಯೋಗಿಸ್ಕೊಳ್ಳಿ ನ್ಯಾಯಯುತವಾಗಿ. ಯಾವ ರೀತಿ ಮಾಡಬಾರ್ದು ಅನ್ನೋದು ಕೂಡ ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದ್ರು, ಹಿಂಟ್ ಕೊಟ್ಟರು. ಇದನ್ನೇ ಜಾಸ್ತಿ ಆಗಿದೆ, ಇದನ್ನ ಕಡಿಮೆ ಮಾಡಿ ಅಂತ ಸಹ. ಮತ್ತೆ ಫೋಕ್ಸೋ ಪ್ರಕರಣಗಳನ್ನ ತಡೆಗಟ್ಟೋದ್ರಲ್ಲಿ ಅವರು ಮೇಡಮ್ ಅವರ ಒಂದು ಡಿಪಾರ್ಟ್ಮೆಂಟ್ ಇಂದಾನು ಸಹ ಏನು ಕಾನೂನು ಪ್ರಾಧಿಕಾರಿಗಳ ಸೇವೆ ಇದೆ, ಅದನ್ನು ಸಹ ಅವರಿಗೆ ತುಂಬಾ ಪರ್ಫೆಕ್ಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ನೋಡಿ. ಶಾಲಾ ಮಟ್ಟದಲ್ಲಿ ಹೋಗಿ ಅವರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅದು ಇನ್ನೊಂದಷ್ಟು ಸಫಲತೆ ಬೇಗ ಕೊಡಬೇಕು ಅಂದ್ರೆ ಸೊ ಎಲ್ಲ ಒಂದ್ ಕಡೆ ನಮ್ಮ ಸಾಮಾನ್ಯ ಜನರ ಮತ್ತೆ ಪೋಷಕರ ಎಲ್ಲರ ಒಂದು ಜವಾಬ್ದಾರಿ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ಸಹ ನಾವು ಜವಾಬ್ದಾರಿಯುತವಾಗಿದ್ದಾಗ ದಯವಿಟ್ಟು ಎಲ್ಲಾ ಪೋಷಕರಲ್ಲೂ ಕೇಳ್ಕೊಳ್ಳೋದಿಷ್ಟೇನೆ, ನಿಮ್ಮ ಮಕ್ಕಳ ಬಗ್ಗೆ ಒಂದು ಕಣ್ಣಿರ್ಲಿ. ನಮ್ಮ ಮಕ್ಕಳ ಬಗ್ಗೆ ನಮಗೆ ಪ್ರೀತಿ ಇದ್ದೇ ಇರುತ್ತೆ ಮೇಡಮ್, ಆದ್ರೆ ಆ ಪ್ರೀತಿ ಎಲ್ಲೋ ಒಂದು ಕಡೆ ದುರುಪಯೋಗವಾಗಬಾರ್ದು. ನಮ್ಮ ಪ್ರೀತಿಯಿಂದ ಆ ಮಕ್ಕಳ ಜೀವನ ಹಾಳಾಗೋದು ಬೇಡ. ನಿಮ್ಮ ಮಗು ಏನ್ ಮಾಡ್ತಾ ಇದೆ, ಸರಿಯಾಗಿ ಶಾಲೆಗೆ ಕಾಲೇಜ್ಗೆ ಹೋಗ್ತಾ ಇದೆಯಾ, ಬರ್ತಾ ಇದೆಯಾ, ಯಾವ ಟೈಮಲ್ಲಿ ಏನ್ ಮಾಡ್ತಾ ಇದೆ, ನೀವು ಮನೆಯಲ್ಲಿ ಇಲ್ದೇ ಇರೋ ಟೈಮಲ್ಲಿ ಏನ್ ಮಾಡ್ತಾ ಇದೆ, ಏನ್ ಮೊಬೈಲಲ್ಲಿ ನೋಡ್ತಾ ಇದೆ. ಈಗ ಪ್ರತಿಯೊಬ್ಬರಿಗೂ ಒಂದು ಮೀಡಿಯಾದ ಹುಚ್ಚು ಮೇಡಮ್, ಎಂತ ಅವ್ರ ಕೈಯಲ್ಲಿ ಮೇಡಮ್. ನನಗೂ ಒಂದೊಂಥರ ಅದು ನನಗೂ ಸ್ವಲ್ಪ ಇಷ್ಟ ಆಗೋದಿಲ್ಲ ಮೇಡಮ್. ಯಾಕಂದ್ರೆ ನಾನು ಲೆಕ್ಚರರ ಕೆಲಸ ಮಾಡಿದ್ದೀನಿ, ಟೀಚರ ಕೆಲಸ ಮಾಡಿದ್ದೀನಿ. ಈಗಲೂ ನಾನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ ಮೇಡಮ್. ಕಾಲೇಜ್ ಹುಡುಗಿರು ಕಾಲೇಜಿಂದ ಬರ್ತಾ ಇರ್ಬೇಕಾದ್ರೆ ಈವನ್ ಬ್ಯಾಗ್ ತಗೊಳ್ಕೊಂಡು ಮೊಬೈಲ್ ಕೈಯಲ್ಲಿ ಇಟ್ಕೊಂಡೇ ಹೋಗ್ತಾ ಇರ್ತಾರೆ. ಇನ್ನೊಂದು ಅಬ್ಸರ್ವ್ ಮಾಡಿರ್ಬೇಕು ಮೇಡಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಕೂಡ ರೀಲ್ಸ್ ಗಳು ಮಾಡ್ತಾ ಇದ್ದಾರೆ. ಹೌದು ಮೇಡಮ್. ಈ ಕೆಲವೊಬ್ರು ಏನ್ ಮಾಡ್ತಾರೆ, ತಂದೆ ತಾಯಿಗಳ ಜೊತೆ ಮಗುನು ಸೇರಿಸ್ಕೊಂಡಿರ್ತಾರೆ, ಮಗು ಜೊತೆನೂ ಕೂಡ ರೀಲ್ಸ್ ಮಾಡ್ತಾರೆ, ಮಗು ಕೈಲಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಮಗು ಕೈಲಿ ಮೊಬೈಲ್ ಕೊಟ್ಟು ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆ, ಅವರು ರೀಲ್ಸ್ ಮಾಡ್ತಾರೆ. ಸೊ ಎಷ್ಟೋ ಮಕ್ಕಳು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಂತ ಕೆಲಸನೂ ಮಾಡ್ತಿದ್ದಾರೆ. ಎಲ್ಲೋ ತಂದೆ ತಾಯಿಗಳ ಒಂದು ಹೌದು ಅವ್ರು ಮಾಡೋವಂತಹ ಒಂದು ಕೆಲಸಕ್ಕೆ ಮಕ್ಕಳನ್ನ ಬಳಸ್ಕೊತಾ ಇದ್ದಾರೆ. ಈ ರೀತಿ ರೀಲ್ಸ್ಗಳು ಮಾಡೋದು ಕೂಡ ತಪ್ಪು ಅಂತ ನಾನು ತುಂಬಾ ಸತಿ ನಾನು ಸ್ಕೂಲ್ಗಳಲ್ಲಿ ಹೇಳಿದ್ದೀನಿ. ರೀಲ್ಸ್ಗಳು ಯಾರು ಮಾಡಬೇಡಿ, ಇನ್ಸ್ಟಾಗ್ರಾಮಲ್ಲಿ ಯಾರು ಆಕ್ಟಿವ್ ಇರಬೇಡಿ. ಆಕ್ಟಿವ್ ಇರೋದಕ್ಕೂ ಅದಕ್ಕೊಂದು ಏಜ್ ಇದೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಬಟ್ ಈ ಏಜ್ ಅಲ್ಲಿ ಅಲ್ಲ, ಮಕ್ಕಳುಗಳ ಕೈಲಿ ಯಾರು ಕೂಡ ಮೊಬೈಲ್ನ ಕೊಡೋದಾದ್ರೆ ಅವಶ್ಯಕತೆ ಖಂಡಿತ ಇಲ್ಲ. ನಾವೆಲ್ಲ ಓದುವಾಗ ಏನಿರ್ಲಿಲ್ಲ, ಅವಾಗೆಲ್ಲ ನಾವು ಓದಿಲ್ವಾ. ಇವಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ, ನ್ಯಾಯವಾದಿಗಳಾಗಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ಏನ್ ಮೊಬೈಲ್ ಇಟ್ಕೊಂಡೇ ಓದ್ಲಿಲ್ಲ, ಅವರು ಮೊಬೈಲ್ ಇಟ್ಕೊಂಡೇ ಏನ್ ಜೀವನ ಸಾಗಿಸ್ಲಿಲ್ಲ. ಸೊ ಯಾವ ಮಟ್ಟದಲ್ಲಿ ಅವಶ್ಯಕತೆ ಇದೆ ಆ ಮಟ್ಟದಲ್ಲಿ ಅಷ್ಟೇ ಅದು ಸೀಮಿತ ಅಂತ ಹೇಳ್ಬೋದು. ನೀವು ಹೇಳಿದ್ದು ರೀಲ್ಸ್ ಮಾಡೋದು ಅದೂನು ತುಂಬಾ ಪ್ರಭಾವ ಬಿದ್ದಿದೆ ಮೇಡಮ್. ಈಗ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಮಕ್ಕಳದೇ ಬರ್ತಾ ಇರ್ತಾರೆ ಜಾಸ್ತಿ. ಸೊ ಜೊತೆಗೆ ತಂದೆ ತಾಯಿನೂ ಇರ್ತಾರೆ, ಅವ್ರ ಜೊತೆ ಅವ್ರನ್ನು ಕೂಡ ರೀಲ್ಸ್ ಮಾಡ್ತಾ ಇರ್ತಾರೆ. ನಿಜ, ಎಲ್ಲೋ ಒಂದ್ ಕಡೆ ಏನೋ ಎಲ್ಲ ಒಂದು ಲೈಕ್ಸ್ ಇದ್ರ ಸಲುವಾಗಿ ಮಕ್ಕಳನ್ನ ಬಲಿ ಕೊಡುವಂತದ್ದು. ಖಂಡಿತ ಮೇಡಮ್, ಈ ಪಾಯಿಂಟ್ ತುಂಬಾ ಉತ್ತಮವಾದಂತ ಇದು ಪಾಯಿಂಟ್. ಇವಾಗ ಪ್ರೆಸೆಂಟ್ ಸೊಸೈಟಿಗೆ ಮಕ್ಕಳನ್ನು ಸೇರಿಸ್ಕೊಂಡು ಟಿಟ್ ಫಾರ್ ಟ್ಯಾಟ್ ಅನ್ನೋ ತರ ಆನ್ಸರ್ ಮಾಡ್ಕೊಂಡು ಅವರ ಒಂದು ಲೈಕ್ಗಳಿಗೋಸ್ಕರ, ಕಮೆಂಟ್ಗಳಿಗೋಸ್ಕರ ಎಲ್ಲೋ ಒಂದ್ ಕಡೆ ಮಕ್ಕಳ ಜೀವನ ಎಲ್ಲ ಕರ್ಕೊಂಡು ಹೋಗ್ತೀವಿ ಅನ್ನೋದು ಬಹುಶಃ ಪೇರೆಂಟ್ಸ್ಗೆ ಅನುಭವ ಕಮ್ಮಿ. ನೀವ್ ಹೇಳ್ದಂಗೆ ಇದು ನಡೀತಾ ಇದೆ ಮೇಡಮ್. ಬಟ್ ಇದರಿಂದ ಸ್ವಲ್ಪ ಕಟ್ಟುನಿಟ್ಟಾಗಿ ಮಕ್ಕಳಿಗೆ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಪೇರೆಂಟ್ಸ್ ಇದಾರೆ ಮೇಡಮ್. ಒಂದು 100 ಅಲ್ಲಿ 80% ಮಾಡ್ತಾ ಇದ್ದಾರೆ, 20% ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಕ್ಕಳಿಗೆ ಯಾವ ರೀತಿ ಮಾಡ್ಬೇಕು. ಈಗ ನೋಡಿ, ಇನ್ನೂ ಒಂದು ತಪ್ಪು ಮಾಡೋದೇನು ಅಂದ್ರೆ ಮೇಡಮ್, ಈ ವಿಚಾರ ನೀವು ಸ್ವಲ್ಪ ಹೇಳ್ಬಿಡ್ಬೇಕು ದಯವಿಟ್ಟು. ಈಗ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿಗಳ ಮೇಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗಿರ್ಬೋದು, ಮಕ್ಕಳ ಮೇಲೆ ಆಗಿರ್ಬೋದು, ಯಾಕೆ ಒಂದಷ್ಟು ನೆಗೆಟಿವ್ ಪ್ರಭಾವಗಳು ಜಾಸ್ತಿ ಆಗಿದೆ ಅಂತಂದ್ರೆ, ಈಗ ಏನೇ ಮಾಡೋದು ಸ್ಟೇಟಸ್ ಅಲ್ಲಿ ಇಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಈಗ ಬೈ ಚಾನ್ಸ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆಯಲ್ಲಿ ಕಳ್ತನ ಆಗಿರುತ್ತೆ. ಮನೆಯಲ್ಲಿ ಕಳ್ತನ ಆಗೋದಕ್ಕೆ ಒಂದ್ ರೀತಿ ಇಂಡೈರೆಕ್ಟ್ ನಾವೇ ಕಾರಣ ಆಗಿರ್ತೀವಿ. ಯಾಕಂದ್ರೆ ನಾವ್ ಇಲ್ಲಿ ಹೋಗಿದ್ದೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಲೊಕೇಶನ್ ಸಮೇತವಾಗಿ ಅಪ್ಲೋಡ್ ಮಾಡ್ತೀವಿ. ಸೊ ಅವಾಗ ಆರಾಮಾಗಿ ಕೇಳಿ ಅದೇ ಕಳ್ಳರ ಕೈಗೆ ಕೀ ಕೊಟ್ಟ ಹೋಗ್ಬಿಟ್ಟಂಗೆ ಗೊತ್ತಾಗ್ಬಿಡುತ್ತೆ. ಸೊ ಇವ್ರ ಮನೇಲಿ ಇಲ್ಲ, ಬೀಗ ಹಾಕಿದ್ದಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಫೋಟೋಗಳನ್ನ ಅಪ್ಲೋಡ್ ಇದಕ್ಕೆಲ್ಲ ನಾನು ಅಪೋಸ್ ಇದ್ದೀನಿ. ಕರೆಕ್ಟ್ ಮೇಡಮ್, ಕರೆಕ್ಟ್. ಯಾಕಂದ್ರೆ ಈಗ ಇನ್ನೊಂದು ಅವ್ರು ಸ್ವಲ್ಪ ಸೂಕ್ಷ್ಮವಾಗಿ, ಆ ಪಾಯಿಂಟ್ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಇದೆಲ್ಲಾನು ಸಹ ಕಾರಣ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ಬೋದು, ಆಗಿರ್ಬೋದು, ಫ್ಯಾಮಿಲಿ ಫಂಕ್ಷನ್. ಅದು ಫ್ಯಾಮಿಲಿ ಫಂಕ್ಷನ್ ಅಂದ್ಮೇಲೆ ಅದು ಫ್ಯಾಮಿಲಿಗೆ ಸೀಮಿತ. ಎಲ್ಲೋ ಒಂದ್ ಕಡೆ ನಮ್ಮ ಫ್ಯಾಮಿಲಿನ ತಗೊಂಡೋಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾ ಇದೀವಿ. ಸೊ ಎಲ್ಲರ ಕಣ್ಣು ಒಂದೇ ತರ ಇರೋದಿಲ್ಲ. ಸೊ ನಮ್ಮ ಫ್ಯಾಮಿಲಿಯನ್ನ ನಾವೇ ಈಸಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು. ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇರೋದಂದ್ರೆ ಮೈನ್ ರೀಸನ್ ನಾವೇ ಆಗಿರ್ತೀವಿ ಮೇಡಮ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಖಂಡಿತ. ನಾನು ಇವಾಗ
ಸ್ಕೂಲ್ಗಳಿಗೆ ಮತ್ತು ಕಾಲೇಜ್ಗಳಿಗೆ ಹೋದಾಗ ಯೂಶ್ವಲಿ ನಾನು ಕಾಲೇಜ್ಗಳಿಗೆ ಹೋದಾಗ ಕೇಳ್ತಾ ಇರ್ತೀನಿ ರೀಲ್ಸ್ಗಳು ಎಷ್ಟು ಚೆನ್ನಾಗಿ ಮಾಡ್ತೀರಾ ಇಲ್ಲಿ ಅಂತ. ಅಲ್ಲೇ ನಾನು ಅಕೌಂಟನ್ನು ಓಪನ್ ಮಾಡು ನೋಡಿದ್ದೀನಿ ನಾನು ಯಾವ ರೀತಿ ನೀವು ರೀಲ್ಸ್ಗಳು ಮಾಡ್ತಾ ಇದ್ದೀರಾ ಅಂತ. ಎಲ್ಲರದನ್ನು ಡೈಲಿ ಏನು ಮಾಡ್ತೀನಿ, ಎದ್ದೆ ಓದೆ ಕಾಲೇಜಿಗೆ ಬಂದ ಈ ರೀತಿನೇ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಸಜೆಷನ್ನು ಕೊಟ್ಟು ಬಂದಿದ್ದೀನಿ. ನೀವು ರೀಲ್ಸ್ಗಳು ಮಾಡಬೇಡಿ ಅಂತ ನಾನು ಹೇಳಲ್ಲ, ಮಾಡಿ, ಬಟ್ ಸೊಸೈಟಿಗೆ ಒಂದು ಮೆಸೇಜ್ ಇರಬೇಕು ಆ ರೀಲ್ಸ್ ಅಲ್ಲಿ. ಆ ರೀತಿಯಾದಂತಹ ರೀಲ್ಸ್ ಗಳು ಮಾಡಿ ಅದನ್ನ ಅಪ್ಲೋಡ್ ಮಾಡಿ, ಜೊತೆಗೆ ನಮ್ಮ DLS ಗೂ ಕೊಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲೂ ನಾವು ಬಿಡ್ತೀವಿ. ಅದ್ರ ಬಟ್ ಒಂದ್ ಏನಂತಂದ್ರೆ ಸೊಸೈಟಿಗೆ ಅಲ್ಲಿ ಮೆಸೇಜ್ ಇರಬೇಕು. ಈಗ ನಾನು ಪೋಕ್ಸೋ ಆಕ್ಟ್ ಬಗ್ಗೆ ಹೇಳಿದೆ, ಅಲ್ಲೂ ಹೇಳಿದೆ ಕಾಲೇಜಲ್ಲಿ. ಈಗ ಪೋಕ್ಸೋ ಆಕ್ಟ್ ಬಗ್ಗೆ ನಿಮ್ಗೊಂದಷ್ಟು ನಾಲೆಡ್ಜ್ ಬಂತು, ಸೊ ಅದ್ರ ಬಗ್ಗೆ ಒಂದು ರೀಲ್ಸ್ ಮಾಡಿ. ಪೋಕ್ಸೋ ಆಕ್ಟ್ ಅಂತಂದ್ರೆ ಏನು, ಅದಕ್ಕೆ ಯಾರೆಲ್ಲ ಬರ್ತಾರೆ, ಏನ್ ಶಿಕ್ಷೆ ಇದೆ, ಎಲ್ಲಿ ಹೆಣ್ಮಕ್ಳು ಎಡುತ್ತಾ ಇದ್ದಾರೆ, ಅದೆಲ್ಲ ಒಂದು ರೀಲ್ಸ್ ಮಾಡಿ ಹಾಕಿ ಅಪ್ಲೋಡ್ ಮಾಡಿ. ಸೊ ಎಷ್ಟು ಜನಕ್ಕೆ ಮಾಹಿತಿ ಹೋಗುತ್ತೆ. ಸೊ ಈ ರೀತಿ ಬಳಸ್ಕೊಳ್ಳಿ ಸೋಷಿಯಲ್ ಮೀಡಿಯಾ. ನಾನು ಸಾಕಷ್ಟು ಅಂತ ನಾನು ತುಂಬಾ ಕಾಲೇಜ್ಗಳಿಗೆ ಹೇಳಿದ್ದೀನಿ, ತುಂಬಾ ಮಕ್ಕಳುಗಳಿಗೆ ಹೇಳಿದ್ದೀನಿ, ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ ಮೇಡಮ್. ಸೋಷಿಯಲ್ ಮೀಡಿಯಾವನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಪಾಸಿಟಿವ್ ಆಗಿ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ನಾವೇನೋ ಒಂದು ನೋಡ್ತಾ, ಅದು ಸೋಷಿಯಲ್ ಮೀಡಿಯಾ ಹೆಂಗೆ ಸೆಟಪ್ ಮಾಡಿರ್ತಾರೆ ಅಂದ್ರೆ ಮೇಡಮ್, ನಾವೇನಾದ್ರೂ ಒಂದ್ಸಲ ಒಂದು ಅದನ್ನ ನೋಡಿದೀವಿ, ಅದಕ್ಕೆ ಸಂಬಂಧಿಸಿರೋದೇ ಬರ್ತಾ ಇರುತ್ತೆ ನೋಡಿ. ಅದು ಮಕ್ಕಳಿಗೆ ಏನಂದ್ರೆ ಒಂದ್ ರೀತಿ ಕ್ರೇಜ್ ಮೇಡಮ್. ಅದನ್ನು ಏನೋ ನೋಡ್ತಾ ಇರ್ತಾರೆ, ಬರುತ್ತೆ, ಅದನ್ನ ಒಂದ್ ಸೆಕೆಂಡ್ ನೋಡಿದೀವಿ, ಅದ್ರ ಪಕ್ಕದಲ್ಲಿ ಇನ್ನೊಂದ್ ಏನ್ ಮಾಡಿದಾರೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಸೆಟಪ್ ಹೆಂಗಿದೆ ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಇನ್ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಟ್ಟಿರ್ತಾರೆ. ಬೈ ಚಾನ್ಸ್ ಈ ಫಿಂಗರ್ ಏನಾದ್ರು ಹಿಂಗ್ ಟಚ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ಅದು ತುಂಬಾಗಿರುತ್ತೆ. ಹೌದು ಮೇಡಮ್. ಸೊ ಇದು ಈ ರೀತಿ ತುಂಬಾ ಎಫೆಕ್ಟ್ ಆಗ್ತಿರೋದು ಸೋಷಿಯಲ್ ಮೀಡಿಯಾನೇ ಮೇಡಮ್. ಸೊ ದಯವಿಟ್ಟು ನೋಡಿ, ಇಷ್ಟೊಂದು ವಿಚಾರಗಳಿದೆ ಸೋಷಿಯಲ್ ಮೀಡಿಯಾದಿಂದ, ನಿಮ್ಗೆ ಬೆನಿಫಿಟ್ ಇದೆ, ಅದರಿಂದ ನಿಮ್ಗೆ ತೊಂದರೆನೂ ಸಹ ಇದೆ. ಹೇಳಿದ್ರಲ್ಲ ಮೇಡಮ್, ಇದ್ರ ನಾನು ಸಹ ಸಾಕಷ್ಟು ಹೇಳಿದ್ದೇನೆ ಮೇಡಮ್ ಅದ್ರ ಬಗ್ಗೆ. ನೀವು ಈ ತರ ಒಂದು ವಿಚಾರ, ಸಮಾಜಕ್ಕೆ ಏನೋ ಒಂದು ವಿಚಾರ ಗೊತ್ತಾಗ್ಬೇಕು. ನಾವೇನಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಇಲ್ಲ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀವಿ, ಏನೋ ಒಂದು ಕೊಟೇಶನ್ ಹಾಕಿದೀವಿ ಅಂದ್ರೆ ಅದು ಖಂಡಿತ ಇನ್ನೊಬ್ಬರಿಗೆ ಪಾಸಿಟಿವ್ ವಿಚಾರ, ಒಂದು ಅದ್ರಲ್ಲಿ ಒಂದು ಮೆಸೇಜ್ ಇರ್ಬೇಕು. ಹೌದು ಮೇಡಮ್, ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು. ಹೌದು. ಸೊ ಆ ತರ ರೀಲ್ಸ್ ಮಾಡಿ. ಹೌದು. ಸೊ ಅದನ್ನ ಅಪ್ಲೋಡ್ ಮಾಡಿ. ಡೈಲಿ ನೀವು ಏನ್ ಮಾಡ್ತೀರಾ ರೂಟೀನ್, ನಾವು ಕಾಲೇಜ್ಗೆ ಹೋದ್ವಿ, ಬಂದ್ವಿ, ಊಟ ಮಾಡಿದ್ವಿ, ಇಲ್ಲಿಗೆ ಹೋದ್ವಿ, ಅದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಡೈಲಿ ಟೈಮ್ ಟೇಬಲ್ ನ ನೀವೇ ಕೀ ಅವ್ರಿಗೆ ಕೊಟ್ಟಂಗೆ ನೀವೇ ಎಲ್ಲ ಅವ್ರಿಗೆ ತಿಳಿಸ್ತಾ ಇದೀರಾ. ಸೊ ಅವಾಗ ನಿಮ್ಮನ್ನ ಹ್ಯಾಕ್ ಮಾಡೋದು ಈಸಿ ಅಲ್ವಾ? ಖಂಡಿತ. ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ದುಡ್ಡ ಡ್ರಾ ಮಾಡ್ಕೊಳ್ಳಿ ಅಂತ ಅವ್ರಿಗೆ OTP ಹೇಳ್ದಂಗೆ ಇರುತ್ತೆ. ಸೊ ಆ ಕೆಲಸ ನಾವೇ ಮಾಡ್ತಾ ಇದೀವಿ. ನಾನು ಕೂಡ ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ಲರ್ನಿಂಗ್ ಬಗ್ಗೆ ತಿಳ್ಕೊಂಡಾಗ ಮೇಡಮ್, ನಾನು ಅವ್ರ ಒಪಿನಿಯನ್ ಹೇಳಿದಾಗ ನಾನು ಇದೇ ಪಾಯಿಂಟ್ ಅನ್ನೇ ಹೇಳಿದೆ. ದಯವಿಟ್ಟು ಎಲ್ಲಾ ಯೂಟ್ಯೂಬ್ ಮಾಡೋ ಅಂತವ್ರು, ವಿಡಿಯೋಸ್ ಮಾಡೋ ಅಂತವ್ರು ದಯವಿಟ್ಟು ಏನೋ ಒಂದು ಮಾಡ್ಬೇಕು, ನಾವು ರೀಲು ಲೈಕ್ಸ್ ಬೇಕು, ಅದರಿಂದ ಅಮೌಂಟ್ ಬರಬೇಕು ಅನ್ನೋದಕ್ಕೋಸ್ಕರ ಮಾಡಬೇಡಿ. ದಯವಿಟ್ಟು ಒಂದಷ್ಟು ಸಮಾಜಕ್ಕೆ ವಿಚಾರವನ್ನ ಮನದಟ್ಟಾಗುವಂತ ವಿಚಾರಗಳನ್ನ ಸಾಕಷ್ಟಿದೆ ನಮ್ಮ ಸೊಸೈಟಿಯಲ್ಲಿ, ಸಾಕಷ್ಟು ಪುಸ್ತಕಗಳಿದೆ, ಅದರಲ್ಲಿ ವಿಚಾರವನ್ನ ಕೊಡಿ ಅಂತಾನೆ ನಾನು ಹೇಳಿದ್ದೀನಿ ಮೇಡಮ್. ಯಾಕಂದ್ರೆ ಇದು ಟೆಕ್ನಾಲಜಿ ಚೆನ್ನಾಗಿದೆ, ಬಟ್ ಅದನ್ನ ಬಳಸ್ಕೊಳ್ಳೋ ರೀತಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಈಗ ರೀಲ್ಸ್ ಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಮೇಡಮ್. ಒಂದು ರೀಲ್ಸ್ ನೋಡ್ಲಿಕ್ಕೆ ಕುತ್ಕೊಂಡ್ರೆ ಮಿನಿಮಮ್ ಎಷ್ಟು ನೋಡ್ತೇವೆ, ಕಿಲೋಮೀಟರ್. ಹೌದು ಹೌದು. ಯಾಕಂದ್ರೆ ಮೊನ್ನೆ ಒಂದು ನಾವು ಆತ್ಮಹತ್ಯೆ ತಡೆ ದಿನಾಚರಣೆ ಅಂತ ಒಂದು ಆಚರಿಸಿದ್ವಿ ಮಕ್ಳುಗಳಿಗೆ. ಯೂಶುವಲಿ 10th PUC ಮಕ್ಳುಗಳಿಗೆ ಅದ್ರದ್ದು ಅವೇರ್ನೆಸ್ ಕೊಡು. ಯಾಕಂದ್ರೆ 10th ಅಲ್ಲಿ ಫೇಲ್ ಆದ್ರೆ, PUC ನಲ್ಲಿ ಫೇಲ್ ಆದ್ರೆ ಅವರು ಸಡನ್ ಆಗಿ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತ ಹೋದ್ವಿ. ಸುಮ್ನೆ ಹಾಗೆ ತಮಾಷೆಗೆ ಮಾತಾಡಿದ್ ಮಾತಿದ್ದು. ನಾನು ಎಲ್ಲ ಮಕ್ಳಿಗೆ ಹೇಳಿದೆ, ಈಗ ಐಡಿಯಾ ಬರುತ್ತೆ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಮಕ್ಕಳಲ್ಲಿ, ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದೆ. ಸೊ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ ಅವರಿಗೆ, ತಕ್ಷಣ ಮೊಬೈಲ್ ತೆಗ್ದು ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಡಿ. ಅದು ಯೋಚನೆ ಬರೋದಿಲ್ಲ, ಯಾಕಂದ್ರೆ ಒಂದ್ ರೀಲ್ಸ್ ನೋಡಕ್ಕೆ ಅಂತ ಕುತ್ಕೊಂಡ್ರೆ ಒಂದ್ 3 ಗಂಟೆ ನೋಡ್ತೀವಿ ಕುತ್ಕೊಂಡು. ಸೊ ಅದು ತಲೆಗೆ ಬರೋದಿಲ್ಲ ನಿಮಗೆ ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ಹೇಳ್ದೆ ಅದನ್ನ ತಮಾಷೆಗೆ ತಗೊಳ್ಳಿ, ನಾನು ತಮಾಷೆಗೆ ಹೇಳಿದ್ದು, ಬಟ್ ರೀಲ್ಸ್ ಗಳು ಮಾಡೋದಿದ್ರೆ ಸೊಸೈಟಿಗೆ ಒಂದು ಮೆಸೇಜ್ ಕೊಡಿ. ಹೌದು ಮೇಡಮ್, ಖಂಡಿತ ಇದು ಒಂದು ಉತ್ತಮವಾದ ಬೆಳವಣಿಗೆ ಮತ್ತು ಉತ್ತಮವಾದಂಥ ವಿಚಾರ ಕೂಡ. ನೀವು ಶಾಲೆಗಳಲ್ಲಿ ಈ ಥರ ಎಲ್ಲ ವಿಚಾರಗಳು ಹೇಳ್ತಾ ಇರೋದು ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾವೆಲ್ಲರೂ ಮಾಡಬೇಕಾಗಿರುವಂಥದ್ದು ಒಬ್ಬರ ಪ್ರಯತ್ನ ಅಲ್ಲ, ಮೇಡಮ್ ಅವರ ಪ್ರಯತ್ನ, ಮೇಡಮ್ ಅವ್ರ ಡಿಪಾರ್ಟ್ಮೆಂಟ್ ಪ್ರಯತ್ನ ಅಂತ ಅಲ್ಲ, ಸಮಾಜವನ್ನ ನಾವು ಉತ್ತಮವಾಗಿ ನಿರ್ಮಾಣ ಮಾಡಬೇಕು, ಉತ್ತಮವಾದಂಥ ಪ್ರಜೆಗಳನ್ನ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಉತ್ತಮವಾದ ಪ್ರಜೆಗಳ ನಿರ್ಮಾಣ ಆಗಬೇಕು ಅಂತಂತ ಹೇಳಿದ್ರೆ ಇದೆಲ್ಲವೂ ಸಹ ಅವಶ್ಯಕತೆ ಇದೆ. ತುಂಬಾ ಉತ್ತಮವಾದ ವಿಚಾರಗಳನ್ನ ಕೊಟ್ಟಿದ್ದಾರೆ ಶಿಲ್ಪಾ ಮೇಡಮ್ ಅವರು ಇವತ್ತು. ಮೇಡಮ್, ಫೈನಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ನಿಮ್ಮ ಒಂದು ಮೆಸೇಜ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳು. ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಧೈರ್ಯ ಇದೆ, ಬದುಕ್ತಾ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಹೆಣ್ಮಕ್ಳು, ಖುಷಿಯಾಗುತ್ತೆ.
ಬಟ್ ಎಲ್ಲೋ ಒಂದು ಕಡೆ ಅದು ಮಿಸ್ಯೂಸ್ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಹೆಣ್ಮಕ್ಳು ಧೈರ್ಯವಾಗಿ ಮುನ್ನಡೀತಾ ಇದ್ದಾರೆ, ಅದು ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ, ನಿಜವಾಗ್ಲೂ ಹೆಮ್ಮೆ. ಜೊತೆಗೆ ಎಲ್ಲ ಒಂದು ಕಡೆ ಬೆಳೆದಂಗೆ ಸಂಸ್ಕಾರ ಅನ್ನೋದನ್ನ ಮರಿತಾ ಇದ್ದಾರೆ ಹೆಣ್ಮಕ್ಳು. ದಯಮಾಡಿ ಎಷ್ಟೇ ಎತ್ತರಕ್ಕೆ ಹೋಗಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ, ಹೆಣ್ಮಕ್ಳಿಗೆ ಸಂಸ್ಕಾರ ಅನ್ನೋದೊಂದು ಇಂಪಾರ್ಟೆಂಟ್. ಹಾಗಾಗಿ ಸಂಸ್ಕಾರನ ಜೊತೆಯಲ್ಲಿ ಇಟ್ಕೊಂಡು ನಡೆದ್ರೆ ನಿಜಕ್ಕೂ ಹೆಣ್ಣಿಗೆ ಗೌರವ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೌದು ಮೇಡಮ್, ಖಂಡಿತ. ಯಾಕಂದ್ರೆ ಇವತ್ತು ಸೊಸೈಟಿಗೆ ಬೇಕಾಗಿರೋದೇ ಅದೇ ಮೇಡಮ್. ಮೇಡಮ್ ಅವರು ನಿಜವಾಗ್ಲೂ ಇಂತಹ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು ಕೂಡ ನಮ್ಮ ಸಂಸ್ಕೃತಿಯನ್ನ ಬಿಟ್ಕೊಳ್ದಿರ ಮಾತಾಡೋದ್ರು ನೋಡಿ ಎಲ್ಲೋ ಒಂದ್ ಕಡೆ ಟಚ್ ಆಗೋಯ್ತು ಮೇಡಮ್. ರಿಯಲಿ ಎಷ್ಟೋ ಜನಕ್ಕೆ ಇದು ಒಪ್ಪಿಗೆ ಆಗಿರುತ್ತೆ. ಯಾಕಂದ್ರೆ ನೀವು ಉತ್ತಮವಾದಂತಹ ಒಂದು ವಿಚಾರವನ್ನೇ ಕೊಟ್ಟಿದ್ದೀರಾ. ನಾವೆಷ್ಟೇ ಬೆಳೆದ್ರೂ ಕೂಡ ಹೆಣ್ಣಿಗೆ ಭೂಷಣ ಅಲಂಕಾರ ಅಂದ್ರೆ ಸಂಸ್ಕಾರ. ಸೊ ಸಂಸ್ಕಾರವನ್ನು ಯಾವತ್ತೂ ಸಹ ನಾವು ಮರಿಬಾರ್ದು ಅನ್ನೋದು ತುಂಬಾ ಒಂದು ಉತ್ತಮವಾದಂತಹ ಒಂದು ಸಂದೇಶ. ಮೇಡಮ್ ಅವರು ಉತ್ತಮವಾದಂತಹ ಒಂದು ಸಂದೇಶವನ್ನೇ ಕೊಟ್ಟಿದ್ದಾರೆ. ದಯವಿಟ್ಟು ನಾವು ಈ ಮೂಲಕ CTVಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಮಹಿಳಾ ದಿನಾಚರಣೆ ಅನ್ನೋದು ಒಂದು ದಿನದ ಆಚರಣೆ ಆಗ್ಬಾರ್ದು. ಒಂದು ದಿನ ನಾವು ಮಾಡಿಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳೋದಲ್ಲ. ನಾವು ಪ್ರತಿದಿನ ಆಚರಣೆ ಮಾಡ್ಕೊಂಡಾಗ, ನಾವು ಪ್ರತಿದಿನ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಸಂಸ್ಕಾರ, ನಮ್ಮ ಒಂದು ನಡತೆ ಸಮಾಜದಲ್ಲಿ ನಾವು ತೋರ್ಪಡಿಸಿದಾಗ ಅದೆಲ್ಲರೂ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರು ನೋಡಿ ಇನ್ನೊಬ್ರು, ಇನ್ನೊಬ್ರು ನೋಡಿ ಇನ್ನೊಬ್ರು ಕಲಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಮೇಡಮ್ ಉತ್ತಮವಾದಂಥ ವಿಚಾರ ಆದರೆ ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಮೇಡಮ್ ಫೈನಲ್ ಆಗಿ ನಮ್ಮ CTV ಮೊದಲ ಒಂದು ಪ್ರಯತ್ನ ಮೇಡಮ್ ಇದು. 31 ಜನ ಮಹಿಳೆಯರನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋವಂಥ ಮಹಿಳೆಯರನ್ನ. ಯಾಕೆಂದ್ರೆ ಎಷ್ಟೋ ಮಹಿಳೆಯರು ಸಕ್ಸಸ್ ಆಗಿದ್ದಾರೆ ಮೇಡಮ್. ಇವಾಗ ನಾವು ಕರೆತಂದಿರೋವಂಥವ್ರು ಎಲ್ಲರೂ ಸಹ ತುಂಬಾ ಕಷ್ಟಪಟ್ಟು ಎಫರ್ಟ್ ಹಾಕಿ ಸಾಕಷ್ಟು ಸ್ಟ್ರಗಲ್ನ ಫೇಸ್ ಮಾಡಿ ಸಣ್ಣ ಪುಟ್ಟ ಕೆಲಸಗಳಿಂದ ಪ್ರಾರಂಭ ಮಾಡಿ ಇವತ್ತು ಸ್ವಾವಲಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ತಮ್ಮ ಫ್ಯಾಮಿಲಿಗಳನ್ನ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಟೈಲರಿಂಗ್ ಮಾಡಿ, ಮೆಸ್ಗಳನ್ನು ಮಾಡಿ, ಏನು ಕರಕುಶಲ ವಸ್ತುಗಳನ್ನು ಮಾಡಿ, ಮತ್ತು IT ಸೆಕ್ಟರಲ್ಲಾಗಿರ್ಬೋದು ಎಲ್ಲ ಒಂದು ಕ್ಷೇತ್ರಗಳಲ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಆಗಿದ್ದಾರೆ ಮೇಡಮ್. ಸೊ ಈ ಥರ ಒಂದು ಮಹಿಳೆಯರನ್ನು ಪರಿಚಯ ಮಾಡ್ಕೊಳ್ಬೇಕು, ಇವರ ಒಂದು ಅನುಭವಗಳನ್ನು ನಾವು ಸಮಾಜಕ್ಕೆ ತಿಳಿಸ್ಕೊಟ್ಟಾಗ ಒಂದಷ್ಟು ಮಹಿಳೆಯರಲ್ಲಿ ಬದಲಾವಣೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ನಿಜವಾಗ್ಲೂ ಹೆಮ್ಮೆ ಆಗುತ್ತೆ, ನಿಜವಾಗ್ಲೂ ಖುಷಿ ಇದೆ. ನೀವು ಮೊನ್ನೆ ಆಫೀಸಿಗೆ ಬಂದಾಗ ಹೇಳಿದಾಗ್ಲೂ ಅನ್ಕೊಂಡೆ 30 ದಿನ ಪ್ರತಿದಿನ ಮಹಿಳಾ ದಿನಾಚರಣೆ. ನಿನ್ನೆ ಮಹಿಳೆಯರಿಗೆ ಆಗಿ ನಾನು ಆಗ್ಲೇ ಹೇಳಿದೆ, ಕಾನೂನುಗಳು ಕೂಡ ಇರೋವಂಥದ್ದೇ ಮಹಿಳೆಯರಿಗೆ. ಸೊ ಈ ಒಂದು ಕಾರ್ಯ ನಿಜವಾಗ್ಲೂ ಕೂಡ ಒಳ್ಳೇದಿದೆ. ಹಲವಷ್ಟು ಜನ ನೋಡಿ ಈ ಪ್ರೋಗ್ರಾಮ್ನ ನಿಜವಾಗ್ಲೂ ಚೇಂಜಸ್ ಆಗೇ ಆಗುತ್ತೆ. ಕೆಲವೊಬ್ಬರ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ, ಅವ್ರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಉಪಯುಕ್ತವಾಗಿದೆ. ಒಳ್ಳೇದಾಗ್ಲಿ, ಒಳ್ಳೆ ಒಂದು ಕಾರ್ಯ, ಒಂದು ನಿರ್ಧಾರ ತಗೊಂಡಿದ್ದೀರಾ. ಮೊದಲ ಪ್ರಯತ್ನ ನಿಜಕ್ಕೂ ಒಳ್ಳೇದಾಗಿದೆ, ಒಳ್ಳೇದಾಗ್ಲಿ. ಹೌದು ಮೇಡಮ್, 31 ಜನರನ್ನ ಖಂಡಿತ ಪರಿಚಯಿಸಬೇಕಂದ್ರೆ ಅಷ್ಟು ಸಾಮಾನ್ಯ. ಸೊ ಈಗ ನಾವುನು ಕೂಡ ನಾವೊಬ್ರು ನೋಡಿ, ಈಗ ನಾವು ಒಬ್ರು ಮಹಿಳೆ ನ್ಯಾಯಾಧೀಶರನ್ನ ನೋಡಿ ನಾವು ಅದು ಇಂಪ್ರೆಸ್ ಆಗಿ ನಾವು ಕೂಡ ನ್ಯಾಯಾಧೀಶ ಆಗಿರಬೇಕು ಅಂತ ಓದ್ದವ್ರು ನಾವೆಲ್ಲ. ಆಕ್ಚುಲಿ ನಾನು ಕ್ವಶನ್ ಕೇಳಬೇಕು ಅನ್ಕೊಂಡೆ ಫಸ್ಟ್ ಅಲ್ಲೇನೆ, ಬಟ್ ಈ ವಿಚಾರಗಳನ್ನ ಸ್ವಲ್ಪ ಜನರಿಗೆ ತಿಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಮೇಡಮ್ ನಮ್ಮ ಒಂದು ಚಾನಲ್ ನಿಮ್ಗೆ ಯಾವಾಗ್ಲೂ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಮೇಡಮ್. ಯಾಕಂದ್ರೆ ನೀವು ಸಮಾಜ ಒಳಿತಿಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈ ತರ ಕಾರ್ಯಕ್ರಮಗಳು ಏನೇ ಇರಲಿ ಮೇಡಮ್, ನಾನು ಇವತ್ತು ಹೇಳ್ತಾ ಇದ್ದೀನಿ, ಕಾರ್ಯಕ್ರಮದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನೀವು ಯಾವುದೇ ರೀತಿ ಸೊಸೈಟಿಗೆ ಹೆಲ್ಪ್ ಆಗುವಂಥದ್ದು, ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುವಂಥದ್ದು ಏನೇ ಕಾರ್ಯಕ್ರಮಗಳಿರಲಿ, ಏನೇ ಮಾಹಿತಿ ಕೊಡೋದಿರಲಿ ಮೇಡಮ್, ನಮ್ಮ ಚಾನಲ್ ನಿಮ್ಮ ಜೊತೆಗಿರುತ್ತೆ. ಈ ತರ ಕಾರ್ಯಕ್ರಮಗಳನ್ನ ನಿಮ್ಗೆ ಫ್ರೀ ಆದ ಟೈಮಲ್ಲಿ ಆದ್ರೂ ಬಂದು ನಮ್ಮ ಜೊತೆ ಈ ತರ ಕಾರ್ಯಕ್ರಮ ಮಾಡಿದಾಗ ಒಂದಷ್ಟು ಜನರಿಗೆ ವಿಷಯವಾಗುತ್ತೆ. ಖಂಡಿತ ನೀವು ಯಾವಾಗ ಬರಬೇಕು, ನಮ್ಮ ವಿಷಯಗಳನ್ನ ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಮೇಡಮ್. ಈ ನಮ್ಮ ಒಂದು ಕರೆಗೆ ಹೋಗೊಟ್ಟು ನೀವು ಅವತ್ತು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರಿ. ನಿಮ್ಮ ಆಫೀಸಿಗೆ ಬಂದಾಗ ಅವತ್ತೇ ನನಗೆ ನೀವು ಏನಂತ ಅರ್ಥ ಆಗೋಯ್ತು ನನಗೆ. ನಿಮ್ಮ ಸಿಂಪ್ಲಿಸಿಟಿ, ನೀವು ಅವತ್ತು ನೀವು ನಮಗೆ ಮಾತಾಡಿದಂಥ ಶೈಲಿ, ನೀವು ನಮಗೆ ಕೊಟ್ಟಂತಹ ರೆಸ್ಪೆಕ್ಟು ನಂಗೆ ತುಂಬಾ ಇಷ್ಟ ಆಯ್ತು. ಒಬ್ಬ ಮಹಿಳೆಗೆ ಇದೇ ಬೇಕಾಗಿರೋದು ಅಂತ ನಂಗೆ ಬರ್ಬೇಕಾದ್ರೆ ಹೆಂಗಿರುತ್ತೋ ಏನೋ, ಒಪ್ಕೊಂತಾರೋ ಇಲ್ವೋ ಅನ್ನೋ ಒಂದು ಮೈಂಡಲ್ಲೇ ಬಂದೆ. ಬಟ್ ಅಷ್ಟು ಬೇಗ ನೀವು ಅಲ್ಲೇ ಒಂದು ನಮಗೆ ಲೆಟರ್ ಟೈಪ್ ಮಾಡಿ ಈ ಥರ ಮಾಡಿ, ಈ ಥರ ಪ್ರೋಟೋಕಾಲ್ ಇದೆ ಅಂತ ಹೇಳ್ಬಿಟ್ಟು ಹೇಳಿ ತಿಳಿಸ್ಕೊಟ್ಟಾಗ ತುಂಬ ಇಷ್ಟ ಆಯ್ತು ಮೇಡಮ್. ನೀವಾಗಲೇ ಒಂದು ಮಾತು ಹೇಳಿದ್ರಲ್ಲ, ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ ಹೆಣ್ಣಿಗೆ ಅಂತ. ಬಹುಶಃ ಅದು ನಿಮ್ಮಲ್ಲಿ ಪುಷ್ಕಲವಾಗಿದೆ ಮೇಡಮ್. ಆ ನಿಮ್ಮ ಸಂಸ್ಕಾರ ನಿಮ್ಮ ಇನ್ನೂ ಉನ್ನತ ಮಟ್ಟಕ್ಕೆ ಸೇರಿಸ್ಲಿ, ನಿಮ್ಮಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಲಿ, ಮಾಹಿತಿ ಹೋಗ್ಲಿ, ನಮ್ಮ ಸಮಾಜ ಉತ್ತಮವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ನಮ್ಮ ಒಂದು ಚಾನೆಲ್ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಸೊ ಇದಿಷ್ಟು ಇವತ್ತಿನ ಶಿಲ್ಪಾ ಮೇಡಮ್ ಜೊತೆಗಿನ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ಮೇಡಮ್ ಕೊಟ್ಟಿದ್ದಾರೆ. ನಂತರದ
ಒಂದು ಮೇಡಮ್ ಸಮಯ ಇದ್ದಾಗ ಇನ್ನೊಂದು ಒಂದಷ್ಟು ಎಪಿಸೋಡ್ಗಳನ್ನು ಮಾಹಿತಿ ಕೊಡೋದಕ್ಕೋಸ್ಕರ ನಾವು ಮೇಡಮನ್ನು ಕರೆಸಿ ಮಾಹಿತಿ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಇದು CTV, ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.